ಕಂಡಿ ಕೊಡುವ ಮದ ಮೃದವನು ನೀಡುವ ಕೊಡುವ ಮದ ಮೃದವನು ನೀಡುವ ಬಲಿವಾ ಸವಿ ಸೊಗಸನು ನೀಡುವ ಬಲಿವಾ ಸವಿ ಸೊಗಸನು ನೀಡುವ ನನ್ನ ಎದೆಯಲ್ಲಿ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಕೊಟ್ಟು ಎತ್ತಿದೆ ನನ್ನ ಎದೆಯಲ್ಲಿ ಹೆಜ್ಜೆಯ ಸಪ್ಪಳ ವಿರಹದ ತಳಮಳ ಕೊಟ್ಟು ಎತ್ತಿದೆ ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿದ್ದೆ ನೀನು ನಕ್ಕಾಗ ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಾಗ ಉನ್ಮತ್ತನಾಗಿ ಬಿದ್ದೆ ನೀನು ನಕ್ಕಾಗ ಲಲಲಾ 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 ಯಾವ ಹಾಳು ಹುಚ್ಚು ಕನಸು ಕಂಡಿತು ನನಗೆ. ಏನೇ ಆಗಲಿ ನಿಮ್ಮ ಕೈಡು ಶಪಥ ನಾ ಬಿಡಲಾರೆ. ಬಣ್ಣದ ಮಾತು ನಂಬಿನ ಕೆತ್ತೆ ಹಿಂಗ್ಯಾಕ ಮಾಡಿದಿ ಕಣ್ಣಾಗ ಕೊತ್ತಿ ಮನದಾಗ ನಿಂತಿ ತಿರುಗಿ ನೋಡಿದ್ರೆ ಶೂಟ್ ಮಾಡಿಬಿಡ್ತೀನಿ. ನಾನು ಶೂಟ್ ಮಾಡೇ ಬಿಡ್ತೀನಿ. ಹೊಳ್ಳಿ ಏನ್ರ ನೋಡಿದೆ ಇಟ್ಟೇ ಬಿಡ್ತೀನಿ. ನಾನು ಅದ ಕೆಲಸನ ಮಾಡ್ತೀನಿ. ನೀ ಏನ ಉಳದಿ ಬಾ ಮಗನ ಜೇರ್ ಕರ್ತ ಇಲ್ಲಿಕಂದ್ರೆ ಬೀಸ್ ಹೋಗದ್ರ ಮಾಸ್ತರ್ ಹಚ್ಚಿಕ್ ಬೀಳ್ತಿದ್ದಿ ಜರ ಅದ್ರಾಗ. ಅಯ್ಯೋ JCB ಡ್ರೈವರ್ ಸಿಕ್ಕಬಿಟ್ಟ ಅಲ್ಲಲ್ಲಿ ಮಗನ ಅಲ್ಲಿ ಕಂಡಾಪಟ್ಟಿ ಮನಿ ಕೆಡಿಯೋ ನೋಡು ಓಡಿ ಹೊಂಟಿದ್ದೆಲ್ಲ ಮಗನ. ನಡಿ ಮಗನ ಸ್ಟೇಷನ್ದಾಗ ಹಾಕಿ ಬರಬ್ಬರಿ ಬೆಂಡ್ ಹತ್ತೀನಿ. ಅಲ್ಲಿ ನಾನು ಪೊಲೀಸ್ ಅದೀನಿ, ನನಗೆ ಬೆಂಡ್ ಎತ್ತಿದೆ ಆ ಮಗನ. ಅಲ್ಲೇ ಎಷ್ಟೋ ಸತ್ಯಾವು, ಅಲ್ಲಿ ಬಾರೋ ಮರ ಹೋಗೋಣ. ಸಾಯಲ್ ಬಿಳೆ ಸತ್ಯಂದ ಐತಲ್ಲ ನಮ್ದು ಲಾಸ್ಟಿಗೆ ಪಂಚನಾಮ ಮಾಡೋದು. ಹೌದಂದೆ ಹಂಗ ಮತ್ತ ತಡಿ ಹಂಗಂದ್ರೆ ನೋಡು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದು ನೋಡು ಈ ಮಾಲು ಹೊಸ ಮಾಲು ಇಬ್ಬರ ಬೇಬಿಯ ವಂಶದ ಬೆಡಗಿ ನೋಡು ಈ ಮಾಲು ಹೊಸ ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಎಂದ ಬ್ಯೂಟಿ ತಗೋ ನಮಗೆ ಅಲ್ಲಿ ದಿತ್ತು ಎಂದು ಕೋಟಿ ಡ್ಯೂಟಿ. ಹಾಕೊಂಡ ಲಂಗದವನಿ ಅದು ಒಂಟರ ನಿಮ್ಮನೆ ಕೈ ಮಾಡಿ ಕರೆಯತ್ತಿಗಿಟ್ಟ ಗಿನಿ 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 ಗಿನಿ. ಹಾಕೊಂಡ ಲಂಗದವನಿ ಅದು ಒಂಟರ ನಿಮ್ಮನೆ ಸಿಟ್ಟು ಹೊಡೆದ ಕರೆಯತ್ತಿಗಿಟ್ಟ ಗಿನಿ 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 ಗಿನಿ. ಹೂವಿನ ಪ್ರಕಾರ ಗುಲಾಬಿ ಜಂಪರ ಹಾಕಿ ಮುತ್ತಿನ ಹಾರ ಬೆನಕ ನೀವಾರ ಎಲ್ಲಾರ್ದು ದ್ಯಾಸ ನಿನ್ನ ಮ್ಯಾಲ ಚಿತ್ತ
ಹುಡುಗರ ಕೆಂಪನ ಗಲ್ಲದ ಬೋರಿ ಒಳ್ಳಿ ನೋಡ್ಬ್ಯಾಡ ನನ್ನ ಮಾರಿ ಮೈ ಮರೆತು ಕುಂತಾಗ ನೀ ನಗಗಾಡ ನನ್ನ ನೋಡಿ ಬಾದಾಮಿ ಬರಿ ಬಿಗರ ಏನೈತಿ ನಿನ್ನ ವಗರ ಬಾದಾಮಿ ಬರಿ ಬಿಗರ ಏನೈತಿ ನಿನ್ನ ವಗರ ಜಾಕೀಲೆ ತಗೋರ ಗೆಲ್ಲಿ ಕಣ್ಣಲ್ಲ ಅನಸ್ತಾರ ನಮ್ಮ ನಾಟಕ ಹುಡುಗರು ಬೆಳತನಕ ಜಂದಿ ಹೊಡಿತಾರ ಹರದೈತಿ ಬ್ಯಾಂಡ್ ನೀ ಅದಿಯ ತುಂಡ ತಿನ್ಸಾಗದ ಚಂದ ನಿನ್ನ ಬಾಡಿ ತಿಂತೀನಿ ಗುಟಕ ಆಡ್ತೀನಿ ಮಟಕ ಉಗುಳ್ತೀನಿ ಪಿಚಕ ಪಿಚಕ ತಂದತೀನಿ ಗುಟಕ ಆಡತೀನಿ ಮಟಕ ನೀ ಬಾರ ಬಾರ ಹುಡುಗಿ ತಿಂಬೇಡಿ ನೀ ಗುಟಕ ಆಡ್ಬೇಡಿ ನೀವು ಮಟಕ ತಿಂತೀನ್ರಿ ನಿಮ್ ಸಲುವಾಗಿ ಬಿಡ್ತೀನ್ರಿ ನೀವ ನನ್ನ ಲವ್ ಸುರ್ ನಿಮ್ ತಮ್ಮಂತಲ್ಲ ಕಾಲ್ ಮಾರಿ ಐ ಲವ್ ಯು ರೀ ಐ ಲವ್ ಯು ರೀ ಯೂರಿ ಲವ್ ಸೂರಿ ಚಿಗದ ಬಂದೈತಿ ನನ್ನ ಹೋರಿ ಎತ್ತು ತಂದೈತಿ ಕಾರುಳ್ಳಿ ಕರಿ ಅದಾಗ ಚಿಕ್ಕಾರ ಹರಿತೈತಿ ಸೀರಿ ಜಾಕಿಲೆ ಪೋರಿ ಜಾಕಿಲೆ ಪೋರಿ ಜಾಕಿಲೆ ಪೋರಿ ಜಾಕಿಲೆ ಪೋರಿ ನಡುವೂರಾಗ ಕಟ್ಟುದರ ಕಲಿಲಿ ತರತನ ಬೆಳೆದಿಲ್ಲ ಬೆಟ್ಟದ ಜಾತಿ ಮಗಳಲ್ಲ ನೀ ತಿಳಿದಂಗ ಹೋಗರಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಡುವೂರಾಗ ಕಟ್ಟುದರ ಕಲಿಲಿ ತರತನ ಬೆಳೆದಿಲ್ಲ ಬೆಟ್ಟದ ಜಾತಿ ಮಗಳಲ್ಲ ನೀ ತಿಳಿದಂಗ ಹೋಗರಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಕರಿಮಡಿ ಕರೆದಲ್ಲಿ ಬಾರ ಹುಡುಗಿ ನನ್ನ ಹಿಂದಿಲ್ಲ ಆಮೇಲೆ ನೋಡಲು ಮುಂದಿಲ್ಲ ಏನಾಕೈತಿ ಅಡುಗೆ ಹುಡುಗಿ ನಿನ್ನ ಸಂಬಂಧ ಹುಡುಗಿ ನಿನ್ನ ಸಂಬಂಧ ಕೈ ಮಾಡಿ ಕರೆತೇನೆ ಬಾರ ಹುಡುಗಿ ನನ್ನ ಹಿಂದಿಲ್ಲ ಆಮೇಲೆ ನೋಡಲು ಮುಂದಿಲ್ಲ ಸತ್ತಾಗಿ ಬಂದಿನಿ ನಾಯಿಲ್ಲ ಬಂದಿನಿ ನಾಯಿಲ್ಲ ಸತ್ತಾಗಿ ಬಂದಿನಿ ನಾಯಿಲ್ಲ ಸಾಕ್ ಬಿಟ್ರೀತಿ ಬೆಳಕಿಟ್ಟ ತಂಡಿ ಹವ ನಿಲ್ಸಕ್ಕ ಹತ್ತೈತಿ ಮವನ ಜೀವ ಅಡ್ವಾನ್ಸ ಕೊಟ್ಟ ನಮ್ಮಲಕ ಮವ ಬಿಟ್ಟಾರ ತರ ತನ್ನ ಕೊಡ್ಲಿಕ್ಕಾವ ಬದ ಟ್ಯಾಕ್ಟರ ಪೊಣಾಚಿ ಹೇಳನ್ನ ಡೈವಾರ ಹೋಗನ ನಡಿ ಹೊರಗಾರ ಪೊಣಾಚಿ ಹೇಳನ್ನ ಡೈವಾರ ಹೋಗನ ನಡಿ ಹೊರಗಾರ ಬಾರ 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 ಕರ್ಕೊಂಡ ಹೊಕ್ಕಿನಿ ರೆಡಿಯಾಗ ಫಡ್ ಫಡ್ ಬುಲೆಟ್ ಗಾಡಿ ಮ್ಯಾಗ ಕರ್ಕೊಂಡ ಹೊಕ್ಕಿನಿ ರೆಡಿಯಾಗ ಫಡ್ ಫಡ್ ಬುಲೆಟ್ ಗಾಡಿ ಮ್ಯಾಲ ಡೇರಿಂಗ ಐತಿ ಡೇರಿಂಗ ನೀ ಹತ್ತಿರ ನನ್ನ ಗಾಡಿ ಮ್ಯಾಲ ಅಂಜಬೇಡ ನಾ ಇರುತ್ತಾನ ಎಲ್ಲಿ ಹೋಗುನಂತಿ ಅಲ್ಲಿ ಹೋಗುನು ಕಬ್ಬನ್ಯಾಗ ಎಬ್ಬಸುನು ಹವಾ ಹುಲ್ಲ ಹೀಟೈತಿ ಈಗ ಕವ ಕಬ್ಬನ್ಯಾಗ ಎಬ್ಬಸುನು ಹವಾ ನೀ ಸಿಕ್ಕಿದ ನಮಗ ಘಾವ ಹುಡುಗ ನಿನಗೆ ಅರಜಿದಾಗ ಬಿಡಲಿ ನನ್ನ ಗಾಡಿ ಮಾವ ನಿನಗೆ ಅರಜಿದಾಗ ಬಿಡಲಿ ನನ್ನ ಗಾಡಿ ಹೆಂಗ ಅಕ್ಕಲಿ ಮನದಾಗ ಮಾಮ ಏನ್ ತಗೋ ತೋರಿಸ್ಲಿ ಬೇಡ ಟೈಮ್ ಆಗೈತಿ ಹೋಗು ನಡಿ ಸಾಲಿ ಸಂದಾಗ ಮಾವ ನಿನಗೆ ಅರಜದಾಗ ಬಿಡಲಿ ನನ್ನ ಗಾಡಿ ಹುಡುಗ ನಿನಗೆ ಅರಜದಾಗ ಬಿಡಲಿ ನನ್ನ ಗಾಡಿ ಹೆಂಗ ಆಕತಿ ಮನದಾಗ ನಾಷ್ಟೇನ್ ಚೀಪ್ ಇಲ್ಲ ಹೋಗು ನಡಿ ಸಾಲಿ ಸಂದಾಗ ಸಾಕ ಅಲ್ಲ ನೀ ಬೇಕಂದ್ರೆ ಬೆಳತನ ಹೊಡಿತೇವ ಇಬ್ರು ಅಂತವ್ರ ಅದೇವ ಇನ್ನೊಂದು ಹೊಡಿ ಸ್ಟೋರಿ ನೋಡ್ಬೇಕ
ಏ ಇವನೇನ್ ಹೇಳ್ತಾರ ಬಳಿ ಬಾ ಬಂದ್ರ ಹೋಲತ್ತಾಗ ಹುಡುಗಿ ನೀನು ಹುಳಗಡಕಿ ಸರಿ ಇಲ್ಲ ನಿನ್ನ ನಡವಳಿಕೆ ದಿನ ಒಂದ ಊರ ತಿರುಗಾಕಿ ಹುಡುಗರ ಹೊರತರ ಬಲುಜು ಹಾಕಿ ಹುಡುಗಿ ನೀನು ಹುಳಗಡಕಿ ಚಲೋ ಇಲ್ಲ ನಿನ್ನ ನಡವಳಿಕೆ ಹುಡುಗಿ ನೀನು ಹುಳಗಡಕಿ ಚಲೋ ಇಲ್ಲ ನಿನ್ನ ನಡವಳಿಕೆ ದಿನ ಒಂದ ಊರ ತಿರುಗಾಕಿ ಹುಡುಗರ ಹೊರತರ ಬಲುಜು ಹಾಕಿ ದಿನ ಒಂದ ಊರ ತಿರುಗಾಕಿ ಹುಡುಗರ ಹೊರತರ ಬಲುಜು ಹಾಕಿ ಏನ್ರಿ ಪೊಲೀಸ್ ಸಾಹೇಬ್ರ ನಿಮ್ ಪ್ಲಾಟಿಂಗ್ ಗದ್ದಲಾಗ ಏನ ಗದ್ದಲ ನಡತಿ ಏನ್ ವಿಶೇಷ ನಡೆದೈತಿ ಹೈಸ್ಕೂಲ್ ಸಾಲ ನತ್ತಿಲ್ಲ ಏ ಹೋತೆನ್ನ ಕೊಡ್ತೀನಿ ನಾವೆಲ್ಲ ನೀ ಹೇಳದಿಲ್ಲ ಕುಲ್ಲ ಕೊಡ್ತೀನಿ ನಾವೆಲ್ಲ ಹುಡುಗಿ ಹೇಳದಿಲ್ಲ ಕುಲ್ಲ ಗಜಮಾಕ ಕರೆದಾಳು ಗಜ ಗಜ ಹೊಡಿ ಹೊಡಿ ಅಂತಾಳ ಗಜಮಾಕ ಕರೆದಾಳು ಗಜ ಗಜ ಹೊಡಿ ಹೊಡಿ ಅಂತಾಳ ಹೊಡಿ ಹೊಡಿ ಅಂತಾಳ ಹೊಡೆದರ ಗಳಗಳ ಅಳ್ತಾಳ ಹೊಡಿ ಹೊಡಿ ಅಂತಾಳ ಹೊಡೆದರ ಗಳಗಳ ಅಳ್ತಾಳ ಅಲ್ಲಿ ಸಿದ್ದಪ್ಪಜ್ಜನ ಜಾತ್ರೆ ನಡೆದೈತ್ರಿ ಅದು ಮುಗುದು 8 ದಿವಸ ಆದಲ್ಲೋ ದೋಸ್ತ ಇದು ಮರಿ ಸಿದ್ದಪ್ಪನ ಜಾತ್ರೆ ಹುಟ್ಟಿಕೊಂಡಿರ್ತಾರೆ ಒಳಗೆ. ಅದಕ್ಕ ಹೇಳ್ದು ಪೊಲೀಸ್ ಅವಸನ ಬೆಳತನ ಉಪವಾಸ ಅಂತಂದ ನಮಗೂ ಹೇಳ್ತಾರ್ರಿ ಗಾಡಿಯಿಂದ ಹೋದ್ರ ಧೂಳ ಇಂತ ಹುಡುಗಿಯರಿಂದ ಹೋದ್ರ ಗೋಳ ಅಂತ ಏ ಹಗ್ಲೆಲ್ಲ ಯಾಕೆ ತೊಂಬರ್ತೀನಿ ನಿಂದ ಬಡಗಿ ಅಂದ್ರದಾಗ ಅದನ್ನ ಅಲ್ಲಿ ಮನುಷ್ಯರ್ಗ ಹುಟ್ಟಿ ನಾನು ಅಲ್ಲಿ ಕೈ ಆಡ್ಸಿದ್ರು ಅದಕ್ಕ ಬರ್ತೈತಿ ಅದು ಬಡಿಗೆ ಮತ್ತೆ ಕಾಂತ ನಿಂದಪ್ಪ ನನ್ನ ತಟಕ್ಕೆ ನೆಲ ಹಿಡು ಚಟನ ಬಿದ್ದು ಬಿಟ್ಟೈತ್ರಿ ನಾನು ಬಕ್ಕೊಂತ ಬಡಿಗೆ ಹಿಡಿದ ಊರ್ಕೊಂತ ಕಳ್ಳರ್ನ ಹಿಡಿದು ಯಾಕ ಇದಕ್ಕೆ ನೆಲ ಹಿಡು ಚಟನ ಬಿದ್ದು ಬಿಟ್ಟೈತ್ರಿ ಹಂಗಂದ್ರ ಎತ್ ಹಿಡ್ಕೋರ್ ನಿಮ್ದು ಎರಡು ಬಗಲಾಗ ಬಡಗಿ ಏ ಬಡಗಿ ಇಲ್ಲ ಬಡಗಿ ನನ್ನಲ್ಲ ಬಡಗಿ ಇಲ್ಲ ಕನ್ಫ್ಯೂಸ್ ಆಕ್ಕವ ಬಡಗಿ ಹಿಡ್ಕೋರಿ ನೀ ಬಡಿಗೆ ಅಂದನ ನನಗ್ ಬರಕ್ನ ಗಡಿಗೆ ಅಂದಂಗಾತ ನಿಂದ ಅದರದಾಗ ಇರ್ತದ ಬಿಡಿ ಚಿಂತೆ ನಿಂದ ಹಾಕ್ರ ಹಂಗಂದ್ರ ಮತ್ತ್ಯಾಕ್ ಮಾಡ್ತಿ ತಡ ಹೊಳ್ಳಸ್ ನಿನ್ನ ನಡ ಲವ್ ಮಾಡೋಣ ಬರ್ತೀಯಾ 20 ನಿಮಿಷ ಮಾಡು ಅಷ್ಟು ಚೀಪ್ ಅದೇನಿ 5 ನಿಮಿಷಗೋಸ್ಕರ ಲಾಸ್ಟ್ 300 ಕೊಡ್ತೀನಿ ಐ ಮಚ್ಚ ಬಾಯ್ ಊರಾಗ ಕಡದರ ಕಡಿಲಿ ಹರುತನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ತಿಳಿದಂಗ ಹಗುರಿಲ್ಲ ನಿಮ್ಮಪ್ಪ ಡ್ವಾನಲ್ಲ ಯಾರಂಜಕ್ಕೆ ನಮಗಿಲ್ಲ ಆಯ್ತಾರನ್ನು ನಿಮ್ ಮನ್ಯಾಗ ಹೇಳ್ತಾರ ನಿಮ್ ಮನ್ಯಾಗ ಹೇಳ್ತಾರ ನಿಮ್ ಮನ್ಯಾಗ ಹೇಳ್ತಾರ ಆದ್ರ ಕ್ಯಾಟ್ ಹುಚ್ಕೊಂಡಿದ್ರಿ ಊರಾಗ ಕಡದರ ಕಡಿಲಿ ನರಸಿನಿ ಬಿಡುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ತಿಳಿದಾಗ ಹಗಲಿಲ್ಲ ನಿಮ್ಮಪ್ಪ ಡ್ವಾನಲ್ಲ ಜನಂಜಕ್ಕೆ ನನಗಿಲ್ಲ ನಿಮ್ಮಪ್ಪ ಡ್ವಾನಲ್ಲ ಜನಂಜಕ್ಕೆ ನನಗಿಲ್ಲ ಮೈ ಮಾಡಿ ಕರೆಸದ ಕಡೆಗಾಗಿ ಬಾರ ನನ್ನ ಎಂದಿಲ್ಲ ಕೆಳಗಿ ನೋಡುವ ಮುಂದಿನ ಸತ್ತಾಗಿ ನಿಂತನ ನಾಯಿಲ್ಲ ಏನಾಗಲಿ ಗೆಳತಿ ನಿನ್ನ ಸಂಬಂಧ ಏನಾಗಲಿ ಗೆಳತಿ ನಿನ್ನ ಸಂಬಂಧ ತಿರುಗಿ ನೋಡದಾಕಿ ನನ್ನ ಮುಗ್ಧ ಮನಸ್ಸ ನೋಡಿ ಪ್ರೀತಿ ಮಾಡಿದಾಕಿ ಜೋಡನ ಎನ್ನಲ ಬಿಟ್ಟು ಬಂದ ಸಾಲಿಗೆ ನಿನ್ನ ಹೋದಾಕಿ ಹೈಸ್ಕೂಲ್ ಜೋಡಿ ಮ್ಯಾಲ ಗೆಳತಿ ಚಂದ ತಾನಾಕಿ ಎರಡ ಕನ ಬಿತ್ತ
ನಡುವೂರಾಗ ಕಡದರ ಕಡಿಮಿ ತರಕಿನಿ ಬಿಡುವುದಿಲ್ಲ ಸಿಟ್ಟರ ಜಾತಿ ಮಗನಲ್ಲ ನಾ ತಿಳಿದಾಗ ಹಗಲಿಲ್ಲ ನಿಮ್ಮಪ್ಪ ದ್ವಾರಲ್ಲ ರಾಜ್ಯಕ್ಕೆ ನನಗಿಲ್ಲ ನಿಮ್ಮಪ್ಪ ದ್ವಾರಲ್ಲ ರಾಜ್ಯಕ್ಕೆ ನನಗಿಲ್ಲ ಬುಲ್ಲಟ್ ಗಾಡಿ ಸೌಂಡ ಕೇಳಿರ ಓಡಿ ಬರುವಾಕಿ ಗಾಡಿ ಜೋರ ಹೊಡಿಯನ ಜಗಳಾಡಿ ಮಾತಾ ಬಿಡುವಾಕಿ ನಮ್ಮ ಅವ್ವಗ ಅತ್ತಿ ಅಂತ ಕರಿಯಾಕಿ ಅವ್ವ ಅಪ್ಪನ ಮರಿಯುವಂತ ಪ್ರೀತಿ ಕೊಟ್ಟಾಕಿ ನನ್ನ ನಿನ್ನ ಜಾತಿ ಬ್ಯಾರೆ ಆದರ ಪ್ರೀತಿ ಒಳಗ ಇಬ್ಬರನ್ನ ಗುಡಿಸಣ ದೇವರು ಯಾವ ಜನ್ಮದ ಪುಣ್ಯದ ಫಲವ ದೇವತೆಯಂದ ನೀಸಕಿ ಲಾ 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 ನನ್ನಾಗ ಸಸ್ಪೆಂಡ್ ಮಾಡ್ತೀರಿ ಸರ ಇನ್ನ ನನ್ನ ಲಗ್ನ ಆಗಿಲ್ಲ ಈಗ ಇದೊಂದು ಚಾನ್ಸ್ ಸಿಕ್ಕಿತ್ತು ಕೈ ಮುಗಿತೀನಿ ರೀ ಸರ ವರ್ಷ ನಂದು ಇದಾಗಿ ಹಣೆ ಬರಾಗೈತ್ರಿ ಅಪ್ಪ ನೋಡ್ರಿ ಸರ್ ಇದೊಂದು ಸಲ ಕೈ ಮುಗಿತೀನಿ ಕುಡಿಲಾರ್ದ್ರ ನಿಶೆ ಆಗೈತಿ ನೀ ಮಗ್ ಈ ಮಗ ಸಸ್ಪೆಂಡ್ ಆದಂತ ಮುಗೀತ ಈ ಇನ್ನು ಮ್ಯಾಲಿಂದ ಈ ಊರಾಗ ನಾನ ಕಿಂಗ್ ಒಳ್ಳೆ ಮೇಲೆ ಫೋನ್ ಬರ್ತಾವ ಇದಕ್ಕೆ ಹಲೋ ರೀ ಸರ ಹಾ ಹೌದ್ರಿ ಹಾ ಇಲ್ರಿ ಸರ ನಾ ಏನು ಮಾಡಿಲ್ರಿ ಸರ ಇಲ್ಲಿ ಯಾವ ಹುಡುಗಿನೂ ಬಂದಿಲ್ರಿ ಸರ ನನ್ನ ಯಾಕೆ ಸಸ್ಪೆಂಡ್ ಮಾಡ್ತೀರಿ ಸರ ನಂದು ಇನ್ನೂ ಲಗ್ನ ಆಗಿಲ್ರಿ ಸರ ದಯವಿಟ್ಟು ಕ್ಷಮಾ ಮಾಡ್ರಿ ಸರ ಯಪ್ ಸರ ದಯವಿಟ್ಟು ರೀ ಸರ ಸರ ಸಾರಿ ರೀ ಸರ ಸರ್ ಯಾಕ್ರೋ ಪೊಲೀಸ್ ತಮ್ಮಾರ ಇಬ್ರು ಬಡ್ಕೊಂಡ್ ಹಿಂಗ ಅಳ್ಳಕತ್ತೀರಿ ಯಾಕ ನಿಮ್ ಹೆಂಡತಿ ಏನಾರು ಸತ್ ಹೋಗ್ಯಾಳ ಏನ ಬರ್ರಿ ಯಜಮಾನ್ರ ನಿಮ್ಮ ದರ್ಪದ ಉರಿ ಜಳಕ್ಕೆ ನಮ್ಮ ಕಾಕಿಯರ್ವಿ ಸುಡಾಕತ್ತೇವ್ರಿ ಅದಕ್ಕೆ ಅಳಾಕತ್ತೇವಿ ನೀವು ಒಟ್ಟು ಹೆಲ್ಪ್ ಮಾಡ್ರಿ ಸಾಹೇಬ್ರ ನಿಮಗೆ ನಾವು ಚಿರುರುಣಿ ಆಗಿರ್ತೇವೆ ನಿಮಗೆಲ್ಲ ಹೆಲ್ಪ್ ಮಾಡೋನು ಮರ ನಂದು ಸಂಡಾಸ್ ನನಗ ಹತ್ತೈತಿ ಏನು ಸಂಡಾಸ್ ಹತ್ತೈತೆ ಸಂಡಾಸ್ ಅಲ್ಲಲೆ ಕಿಸ್ಬಾಯಿ ನಂದು ಸಂಗಟ ನನಗ ಹತ್ತೈತಿ ಕಿವ್ ಅಪ್ಪರ್ ಕೇಳ್ತಾವಲ್ಲೇ ನಿನಗ ಕಿಸಮಂಗರಿ ಯಾವ್ರವಲೇ ಯಾವ್ರನ್ ಹಿಡ್ಕೊಂಡ್ ಬಂದಿರ್ಲಿ ಒದ್ದೊಣಾಕ ನೀನು ದೌಡ ನಿಮ್ಮ ಮಗಳನ್ನ ಕಳಿಸ್ಬಿಡ್ಬೇಕಿಲ್ರಿ ನಮ್ಮ ಅಂತಕ ಲಗುನ ದಿನ ಕಳಿಸ್ತೀನು ಹುಡುಗರ್ನಲ್ಲಿ ದಾರ್ಯಾಗ ನಿಮ್ಮಂಥವು 2 ಸರ್ಪ ತೆಕ್ಕಿ ಬಡ್ಕೊಂಡು ತಳಕ ಬಿದ್ದು ಹೊಳ್ಯಾಡ್ತಿರ್ತಾವತ್ತ ಅದಕ್ಕೆ ಇವತ್ತು ನಾನು ಹೊಂಟ ಬಿಟ್ಟಿನಿ ಹಿಂದ ಯಾರು ಸತ್ರು ಯಾರು ಬದುಕಿದ್ರು ಹಂಗಂದ್ರ ನೀವು ಆ ಕಡೆ ಹೊಂಟ್ರೇನ್ರಿ ಯಜಮಾನ್ರ ಹೊಂಟೀನಿ ಆ ಕಡೆ ನೀವು ಬರ್ತೀರೇನ ಏ ಇವ ಫುಲ್ ಬಿರ್ಸಿ ಬಿದ್ದಾನಪ್ಪ ಗಡಿ ತೋರ್ಸಲ್ಲ 11ನೇ ಮುಖ ಹಾ ಇನ್ನ ನೋಡಿಲ್ಲ ಇವ 11ನೇ ಮುಖ ನೋಡಿಲ್ಲ ನಮ್ದು ಅದ ಹೇಳ್ತೀನಿ ಯಜಮಾನ್ರ ಹಂಗಂದ್ರ ಈಗ ನಿಮ್ಮ ಹುಡುಗಿನ ಸ್ವಲ್ಪ ಕಳಿಸ್ಬೇಕಲ್ರಿ ಈ ಕಡೆ ಹಾ ಬರಾಕತ್ತಾಳ ಕಳಿಸ್ಬೇಕು ನನ್ನ ಮಗಳ ಮದುವೆ ನಾಳೆ 23ಕ್ಕೆ ಇಟ್ಕೊಂಡೀನಿ
ಸ್ವಲ್ಪ ನೋಡಿ ಮಾತಾಡ್ರಿ. ಹಂಗಂದ್ರ ಈ ಊರಾಗ ವಾರದ ಬಡ್ಡಿ, ಚಕ್ರ ಬಡ್ಡಿ, ತಾಸಿನ ಬಡ್ಡಿ, ಲೆಕ್ಕದ ಬಡ್ಡಿ, ಬಡ್ಡಿಗೆ ಚಕ್ರ ಬಡ್ಡಿ ಹಾಕೋ ಬಡ್ಡಿ ಮಗ ನೀವೇನ್ರಿ? ಏ ಬಡ್ಡಿ ಮಗ ಅನ್ನೋ ಮಾತ ವಾಪಸ್ ತಗೊಂಡೆ. ಯಾಕ ನನಗೆ ಪರಿಚಯ ಇಲ್ಲ ಅಂತ ಕಾಣತ್ತ ನಿನಗ? ನಾ ಯಾರು? ಅಮೇರಿಕಾದಲ್ಲಿ ಮದುವೆ ಆದ ಅಮರ ಪ್ರೇಮಿ. ಒಟ್ಟ 2025ಕ್ಕೆ 25ನೇ ಮದ್ವಿ, ನಾಳೆ 25ಕ್ಕೆ ಇಟ್ಕೊಂಡೀನಿ. ನೋಡಿ ಮಾತಾಡ್ರಿ. ಅವೇನು ಉಸು ಜೀವಂತದವ ಏನು ಸತ್ತಾವ ಮದ್ವೆಯಾಗು? ನಾಳೆ ಕಲ್ಯಾಣ ಮಂಟಪಕ್ಕೆ ಬರ್ರಿಪ್ಪ, ತೋರಿಸ್ತೀನಿ. ಮತ್ತ ಅಲ್ಲಿ ಮತ್ತ ನಾ ಹತ್ತಿ ಬರೋ ಕಾರ ನಿತ್ಯಾನಂದ ತೇರಿದ್ದಂಗ ಐತೆ. ಆ ದಿನ ಉಚಿತ ಪ್ರಸಾದ ಸೇವೆ ಇರ್ತಿಲ್ರಿ ಹಂಗಂದ್ರ? ಬೆಕ್ಕಾದ ತಿನ್ನು. ಮತ್ತ ಮೀನುಗಡದ ಅಂಟ, ದಾವಣಗೆರೆ ದೋಸೆ, ಮತ್ತ ತಿಪ್ಲೇಶ್ವರದ ಚಪಾತಿ, ಮತ್ ಕೊಪ್ಪಳದ ಹಪ್ಪಳ. ನಿಮ್ಮ ಮಗಳ ಮದುವೆನೂ ಅದ್ರಾಗ ಇಟ್ಕೊಂಡ್ರಿ ಏನು ಮತ್ತ? ನಾಳೆ 23ಕ್ಕೆ ಇಟ್ಕೊಂಡೀನಿ. ಸ್ವಲ್ಪ ನೋಡಿ ಮಾತಾಡ್ರಿ. ಅವ ದುಬೈದಾಗ ಇಂಜಿನಿಯರಿಂಗ್ ಅದಾನಂತ. ಅವಾಗ ಬರಾಕ ರಜೆ ಇಲ್ಲಂತ. ಅದಕ್ಕೆ ಇವತ್ತು ಅವನ ವಿಮಾನ ಬಾಡಿಗೆಗೆ ಹೋದದ್ದು ಇನ್ನೂ ಬಂದಿಲ್ಲಂತ. ಅಂದ್ರ ಯಜಮಾನ್ರ ಆ ಬುರ್ಜ್ ಖಲೀಫಾದಾಗ ಇದ್ದ ಶೇಖ್ ಮೊಹಮ್ಮದ್ ಕೊಡ್ತೀರೇನ್ರಿ ನಿಮ್ಮ ಮಗಳನ್ನ? ಏ ಅವ ದುಬೈದಾಗ ಇಂಜಿನಿಯರಿಂಗ್ ಅದಾನ. ಅವಾಗ ಬರಾಕ ರಜೆ ಇಲ್ಲಂತ. ಅದಕ್ಕೆ ನನ್ನ ಸ್ವಂತ ಹೆಲಿಕಾಪ್ಟರ್ ಕಳಿಸ್ಕೊಡ್ತೇನೆ ಅವಾಗ. ಮತ್ತೆ ಇಲ್ಲಿ ಹುಡುಗರ ಗತಿ? ಅದು ಗಂಗಾವತಿ. ಅಳಬ್ಯಾಡ್ರಿ ಯಾಕೆ ಅಳಕತ್ತೀರಿ? ಅಳಬ್ಯಾಡ್ರಿ ಯಾಕೆ ಅಳಕತ್ತೀರಿ? ನಿಮ್ಮ ನೌಕರಿ ಏನಾರು ಹೋಗೈತೇನ? ಹಂಗಿದ್ರೆ ಹೇಳ್ರಿ. ನಾನು ಹೆಂತ ಹೋಗೈತೆ ತಳಕತ್ತೀರಿ ಏನು? ಮತ್ತೆ ಹಂಗಿದ್ರೆ ಹೇಳ್ರಿ. ನಾನು ಹೆಂತಿ ತಮ್ಮ ಪಿ ಎ ಅದಾನ. ಯಾರು ಪಿ ಎ? SP ಅದಾನ. ಮತ್ತು ಇನ್ನ ಈಗ ಹೊಸ ಹೆಂತಿ ತಮ್ಮ ಹೋಮ್ ಮಿನಿಸ್ಟ್ರು PA ಅದಾನ. ನಿಮ್ಗೇನಾರು ಹೆಲ್ಪ್ ಮಾಡ್ಬೇಕಂದ್ರೆ ಕೇಳ್ರಿ. ಅವನ ಮಗಳು ಬಿಟ್ಟು ಅವ್ನು ಹೆಂತಿನ ಕಳ್ಸಕತ್ತಾನ. ಏನು ನಿಗಂಗೆ ಕಾಣಲ್ತಿವಂಗ 3 ದಿನ ಅಲ್ಲಿ ಜಾತ್ರೆಯಾಗ ಹೋದಿದ್ವಿ. ಹಲೋ, ಹಾಂ ರೊಕ್ಕ ವಸೂಲಿ ಅದು ಆಯ್ಬಿರು. ಹೊಡಿ ಹಾಂ ಇಬ್ರು ಹೆಣ ಗ್ವಾರ್ಯಾಗ ಹೋದ್ವ. ಹಂಗಾರ ಹಾಂ ನಮ್ಮ ಹಳೆಯ ಯಶಿಪ್ನು ಅಲ್ಲೇ ಬಂದಾನ. ಹಾಂ ಬಂದೆ ಈಗ ಸದ್ದ ಬರ್ತೀನಿ. ಓಡಿ ಬಂದೆ. ಮಾಂತ್ಯ ಮುದುಕ ಭಾಳ ಬೇರಿಕೆ ಅದನ್ನ ಕಾಣತ್ಲಿ. ಸ್ವಲ್ಪ ಹೋಗು ನಡಿ, ನೋಡು ನಮ್ದು ಏನೇನಾತ ಏನೇನಿಲ್ಲ ಅನ್ನೋದು ವಿಚಾರ ಮಾಡೋಣ. ನಡಿ ಅವನು ಏನೇನು ಮಾಡ್ತಾನೆ ನೋಡಿ ನಾವು ಮತ್ತೆ ಹೋಗೋಣ, ಹೊಳೆ ಬರೋಣ. ಶಾಂತ, ಏ ಶಾಂತ, ನನ್ನ ಸ್ನೇಹಿತ ಬಂದಿದ್ದಾನೆ, ಸ್ವಲ್ಪ ಬೇಗ ಕಾಫಿ ತೆಗೆದುಕೊಂಡ ಹೋಗಿ. ಸ್ವಾಮಿ, ಇದೇನು ನೀವು ಅಂದಿದ್ದು? ಊರಿಗೆನೆ ಕುಲಕಂಟಕನಾಗಿರುವ ಈ ಕಾಳಿಂಗ ನಿಮ್ಮ ಸ್ನೇಹಿತನ? ಇಲ್ಲ ಸ್ವಾಮಿ, ಇಂಥ ಕೆಟ್ಟ ಕಾಳಿಂಗಂತ ಸ್ನೇಹ ಯಾವತ್ತೂ ಮಾಡಬಾರ್ದು ರೀ. ಶಾಂತ, ಅವರು ನಮ್ಮ ಮನೆಗೆ ಬಂದ ಅತಿಥಿ, ಹಾಗೆ ನೀನು ಮಾತಾಡಬಾರ್ದು. ಹೋಗಿ ಸ್ವಲ್ಪ ಬೇಗ ಕಾಫಿ ತೆಗೆದುಕೊಂಡ. ಯಾಕೆಂದರೆ ನನ್ನ ಅವರನ್ನ ಆಸೆಯ ಸಲುವಾಗಿ ಬಹಳ ಸಹಾಯ ಮಾಡಿದ್ದಾರೆ. ಸ್ವಾಮಿ, ಹೊಟ್ಟೆ ಒಳಗೆ ವಿಷ ಇಟ್ಕೊಂಡು ಮೇಲೆ ಹಸನಾಗಿ ಮಾತಾಡಿದ್ರೆ ಒಳ್ಳೆಯವನಾಗೋದಿಲ್ಲ ಸ್ವಾಮಿ. ಹಾಲಿಗೆ ಎಷ್ಟೇ ಹಾಲು ಉಣಿಸಿದ್ರು ಕೂಡ ಹಾವು ತನ್ನ ವಿಷ ಕಚ್ಚದೆ ಯಾವತ್ತೂ ಬಿಡೋದಿಲ್ಲ. ಶಾಂತ, ನಾನು ಬಹಳ ಬುದ್ಧಿವಂತ ಇದ್ದೇನೆ. ನೀನು ಹೋಗು, ಹೇಳುದು ಕೆಲಸ ನಿನ್ನ ಕೆಲಸ. ಹೋಗು, ಬೇಗ ಕಾಫಿ ತೆಗೆದುಕೊಂಡ. ಆಯ್ತು ರೀ. ಯಾಕೆ ಕಳಿಂಗ ಮೌನ ಆಗಿಬಿಟ್ಟೆ? ನನ್ನ ಹೆಂಡತಿ ಮಾತು ನಿನಗೆ ಬೇಜಾರವಾಯ್ತೇನ್ರಿ? ಬೇಜಾರಾಗಿಲ್ಲ ರೀ, ತುಂಬಾ ಖುಷಿ ಆಯಿತು. ತುಂಬಾ ಖುಷಿ ಆಯಿತು? ಅതെಂಗೆ? ಎಂತಹ ದಿಟ್ಟ ಮಹಿಳೆ ಇದ್ದಳು ನಿಮ್ಮ ಹೆಂಡತಿ ಅಂತ ಖುಷಿ ಆಯಿತು. ಕಾಫಿ ತೆಗೆದುಕೊಳ್ಳಿ.
ಶಾಂತ, ಮನೆ ಕಡೆ ಹುಷಾರಾಗಿರು. ಯಾಕಂದ್ರೆ ನಾನು ಸ್ವಲ್ಪ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಬರ್ತೇನೆ. ಕಳಿಂಗ ಹೋಗೋಣ ಬನ್ನಿ. ದೇವ ಮುರ್ನಾಳೇಶ್ವರ, ಇದೆಂತ ಸ್ನೇಹ ಬೆಸೆಯಿತು ನನ್ನ ಸ್ವಾಮಿಗೆ. ಈ ಕಾಳಿಂಗನ ಕೆಟ್ಟ ಗುಣ ಅವರು ಇನ್ನೂ ಅರಿತಿರ್ಲಿವೆ. ಹೀಗೆ ಆದ್ರೆ ನನ್ನ ಮುಂದಿನ ಜೀವನ ಹೇಗೆ ತಂದೆ? ನೀನೇ ಹೇಳಪ್ಪ, ನನ್ನ ಮುಂದಿನ ಜೀವನ ಹೇಗೆ? ಸಹಾ, ನೀ ಎಷ್ಟೇ ದುಃಖಿಸಿ ಕಂಬನಿ ಮಿಡಿದರೂ ಬ್ರಹ್ಮ ಬರಹ ಬದಲಾಗುವುದಿಲ್ಲ ಕಣೆ. ಈ ನಿನ್ನ ಕಣ್ಣುಗಳನ್ನು ಒರೆಸಿಕೊಂಡು ಕಣ್ತುಂಬಿ ನೋಡು ನನ್ನೊಮ್ಮೆ. ನಿನಗೆ ಬಂದ ದುಃಖ ಬದಲಾದರೂ ಬದಲಾಗಬಹುದು. ಏ ನೀಚ, ನೀನೇಕೆ ಇಲ್ಲಿ? ನಾನ್ಯಾರು? ಶಾಂತ ಎಂಬ ಅಪರೂಪದ ಕರ್ಪೂದ ಗೊಂಬೆ ಎಲ್ಲಿರುತ್ತದೆ ಅಲ್ಲಿ ಅದಕ್ಕೆ ನಾನಿದ್ದರೆ ಚಂದ. ಥು, ಬಂಡ, ನನ್ನ ಗಂಡನಿಗೆ ಕಾಗದ ಪತ್ರ ಇದೆ ಅಂತ ಸುಳ್ಳು ಹೇಳಿ ನನ್ನ ಗಂಡನಿಗೆ ಬುದ್ಧಿಗೆಡಿಸಿ ನಂಬಿದವರಿಗೆ ದ್ರೋಹ ಬಗೆಯುವ ನೀನೊಬ್ಬ ಮಿತ್ರದ್ರೋಹಿ. ಮಿತ್ರದ್ರೋಹಿ? ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ಮಿತ್ರದ್ರೋಹಿ? ಮತ್ತಿನ್ನೇನು, ಯಾರು ಇಲ್ಲದ ಸಮಯವನ್ನ ಸಾಧಿಸಿ ಒಂಟಿ ಹೆಣ್ಣು ಮನೆಯಲ್ಲಿದ್ದಾಳೆ ಅಂತ ಬಂದು ಒಂಟಿ ಹೆಣ್ಣಿನ ರೂಪಕ್ಕೆ ಕಣ್ಣು ಹಾಕುವ ನೀನೊಬ್ಬ ಕಳ್ಳ ಕಾಕರ. ಕಳ್ಳ ಕಾಕರ? ಸತ್ಯವನ್ನು ನುಡಿದೆ ಶಾಂತ ನೀನು. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕದ ಪ್ರಾಣಿ ಅಂದರೆ ಅದು ಒಂದೇ ಇರೋದು ನೀಯತ್ತಿನ ನಾಯಿ. ಅದೊಂದನ್ನು ಬಿಟ್ಟರೆ ಉಳಿದವರೆಲ್ಲ ಬರೀ ಎಂಜಲ ತಿನ್ನುವ ನಾಯಿಗಳೇ ಇದ್ದಾರೆ. ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತಾಡುವ ನೀನು ಈ ಮನೆಯಲ್ಲಿ ಒಂದು ಕ್ಷಣ ನಿಲ್ಲಬೇಡ. ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ. ಕಟದ ಬುಗುರಿಯಂತೆ ತಿದ್ದಿ ತೀಡಿ ಮಾಡಿದ ಈ ನಿನ್ನ ಮೈ ಮಾಟದ ಸವಿರುಚಿ ಉಂಟು ಹೋಗಬೇಕೆಂದು ಬಂದ್ರಿಯೇ? ಸೊಮ್ಮನೆ ನೀ ಹಠ ಮಾಡದ ಈ ನಿನ್ನ ಮನಮೈ ಒಪ್ಪಿಸು. ಇಲ್ಲವಾದರೆ ನಿನ್ನ ಶೃಂಗಾರ ಶೀಲವನ್ನು ನುಂಗಿ ಹಾಕುವೆ ಈ ಕ್ಷಣದಲ್ಲಿ. ಏನಂದಿಯೋ ನೀನು? ನನ್ನ ಶೃಂಗಾರವೆಂಬ ಶೀಲವನ್ನ ನೀನು ನುಂಗಿ ಹಾಕ್ತೀಯ? ಎಲ್ಲೋ ಮೂರ್ಖ, ಶೃಂಗಾರವೆಂಬ ಶೀಲವನ್ನ ನುಂಗಿ ಹಾಕ್ತೀನಿ ಅಂತ ಬಂದ ಎಷ್ಟೋ ಜನ ಚೆಂಡೆತ್ತಿ ಬಂದ್ರ ರುಂಡವನ್ನೇ ಚೆಂಡಾಡಿ ಹೋದವು ಆ ನನ್ನ ತಾಯಿ ಚಾಮುಂಡಿ ಕೈಯಲ್ಲಿ. ಅದ್ರಂತೆ ನೀನೇನಾದ್ರೂ ಇಂದು ನನ್ನನ್ನ ಮುಟ್ಲಿಕ್ಕೆ ಬಂದಿದ್ಯಾದ್ರೆ ನಿನ್ನ ಚೆಂಡು ಕಡ್ದು ನಿನ್ನ ಕಟ ಉರುಳಿಸಿ ಬಿಡುವೆ. ಎಚ್ಚರ! ನನಗೆ ಎಚ್ಚರ? ಅದು ಈ ಕ್ರಿಮಿನಲ್ ಕಿರಾತಕನಿಗೆ. ಶಾಂತ, ನಾನ್ಯಾರು ಗೊತ್ತೇ? ನರನಾಗರ ಎಂಬ ಕಾಳಂಗಿ ವಾಸುಕಿ ವಂಶದಲ್ಲಿ ಹುಟ್ಟಿದವನು. ಅರ್ಜುನನ ಘಟ ಉಳಿಸಲೆಂದು ಬಬ್ರು ಬತ್ತಳಿಕೆಯಲ್ಲಿ ಪ್ರಾಣವಾಗಿ ಬಿದ್ದವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನನ್ನು ಹೆಡೆ ಎತ್ತಿ ಕಚ್ಚಿ ಮಹಾಭಾರತಕ್ಕೆ ಹೆಸರಾದವನು. ಇನ್ನು ನಿನಗೆ ಹೆಚ್ಚಿಗೆ ಹೇಳಬೇಕೆಂದ್ರೆ ಆದಿಶೇಷನಾಗಿ ತನ್ನ ಎಲೆಯಲ್ಲಿ ಹೊತ್ತು ನಿಂತವನು. ಸಾಕ? ಇನ್ನು ಬೇಕಾ ಈ ಕಾಳಿಂಗ ವಂಶದ ಮಹಿಮೆಯನ್ನು? ಹೊಚ್ಚ ಬಾಯ್ನ, ನಿನ್ನ ಆಡಂಬರದ ಮಾತುಗಳು ನಿಮ್ಮಂತವರ ಹೆಸರಿನಲ್ಲಿ ಚರಿತ್ರೆ ಏನು ಅಂತ ನಾನು ಚೆನ್ನಾಗಿ ಗೊತ್ತಿದೆ. ರಾಮಾಯಣದಲ್ಲಿ ರಾವಣನ ಮಗ ಸರ್ಪಹಸ್ತದಿಂದ ರಾಮ ಲಕ್ಷ್ಮಣನ ಬಂಧಿಸಿದಾಗ ಅದೇ ಸರ್ಪವನ್ನ ಗರುಡನಾಗಿ ಬಂದು ಆಕಾಶದ ಹತ್ರ ಒಯ್ದಿದ್ದು ನಿನಗೆ ನೆನಪಿಲ್ವೇನೋ? ಇದನ್ನ ತಿಳಿದುಕೊಂಡು ಮೊದಲು ಕಾಲ್ ಕೇಳೋ ಇಲ್ಲಿಂದ. ಅದೆಂದಿಗೂ ಸಾಧ್ಯವಿಲ್ಲ. ಕಾಮದಿಂದ ಕಂಗೆಟ್ಟು, ಮಾನದಿಂದ ಮತಿಗೆಟ್ಟು ಮತಿಹೀನನಾಗಿ ನಿನ್ನ ಮನೆಯಲ್ಲೇ ನಿನ್ನ ಮಂಚವನ್ನು ಹತ್ತಿ ಸಂತಾನದ ಸಾಗರದಲ್ಲಿ ಧುಮುಕಿಸಿ ದಡ ಸೇರಿಸಬೇಕೆಂದು ಶಾಂತ. ಪ್ಲೀಸ್, ಮುಖ ತಿರುಗಿಸದೆ ನನ್ನ ಕೈ ಹಿಡಿದು ನಿನ್ನ ಸುಖ ತೀರಿಸಿಕೋ ಈ ಅಮೃತ ಗಳಿಗೆಯಲ್ಲಿ. ಕಾಳಿಂಗ,
ವ್ಯರ್ಥ ಮಾತಾಡಿ ಸಮರ್ಥವಾದ ಪತಿವ್ರತೆ ಹೆಣ್ಣಿನ ಮೇಲೆ ಕಣ್ಣು ಹಾಕಬೇಡ, ಹಾಕಿ ಹುಚ್ಚನಾಗಬೇಡ. ನೋಡು, ಇವಳು ಗಂಡನೇ ದೇವರು ಅಂತ ನಂಬಿ ನಡೆದ ನಾನೊಬ್ಳು ಗಂಡುಳ್ಳ ಗರತಿ ಇದ್ದೇನೆ. ಗಂಡುಳ್ಳ ಗರತಿ ಇದ್ದರೂ ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು ಬರೀ ಕಣ್ಣೀರಿನ ಗೋಳು. ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿ ಸಾಗು ಹಾಕಿದ ಸಂಡ. ಮುಚ್ಚೋ ಬಾಯ್ನ. ಇನ್ನೊಂದು ಸಾರಿ ನನ್ನ ಗಂಡನಿಗೆ ಶಂಡನಂತ ನುಡಿದಿದ್ದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿ ತೆಗೆದುಕೊಂಡು ನಿನ್ನ ಬಾಯಿಗೆ ಹೊಡಿಬೇಕಾಗತ್ತೆ. ಬಾರೋ ಗಂಡಸಾಗಿ ಮುಂದಕ್ಕೆ. ನೆಟ್ಟನ್ನು ಎತ್ತಿ ಬಟ್ಟು ಮಾಡಿ ತೋರಿಸುವ ರಂಡ. ಈ ನಿನ್ನ ಶೀಲವನ್ನು ಸವಿದೇನ ಬಿಡಲಾರೆ. ನನ್ನ ನೀನು ಮಾಡಬೇಡ. ಅಯ್ಯೋ, ಯಾರದು? ಗಂಡವಿದೆತೋ ಮಾಂಸವಿದೆತೋ ರಕ್ತವಿದೆತೋ ಗುಂಡಿಗೆಯ ಈ ಪ್ರೀತಿ ಮಾತ್ರ ಇನಿಯಲಿಲೆಗೋ. ರುದ್ರಾನವೇ ರುದ್ರಾನವೇ ನಾಡಿನ ಬೀಡಲಾರೆ, ನಾಡಿನ ಬೀಡಲಾರೆ. ಸರ ಹತ್ತಿ ಬರಿದು ಆವಲಿಗೆ ಬಡಿದು ಈ ಜಗವೇ ಸಿಡಿದು ಬಿಡಲಿ. ನಾನಿಲ್ಲವೇ ನನ್ನೆದೆಯ ಬಗೆದು ನಿನ್ನ ಹೃದಯ ತೆಗೆದು ಅದರೊಳಗೆ ನಿನ್ನ ಮುಚ್ಚಿ ಕಾಪಾಡುವೆ. ಶಾಂತ, ಈಗಲಾದ್ರೂ ಅರ್ಥವಾಯಿತೆ ಈ ಕಾಳಿಂಗ ಎಂತವನು ಎಂಬುದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಹೆಣ್ಣು ಕೂಗಿಕೋ, ಈ ಹೆಣ್ಣಿಗೆ ಶೀಲ ಸಿಂಗಾರವೆಂದು. ನಾನೀಗ ಮಾವು ಕಚ್ಚಿದ ಹಾವು ಆಗಿರುವೆ, ನೀನೀಗ ಹಾವು ಕಚ್ಚಿದ ಮಾವು ಆಗಿರುವೆ. शांति बासतमती की चावल घस घस की दोना. बासतमती की चावल घस घस की दोना. मेरी याद आई तो चुप चुप के रोना. ले शांति, ಹಿಂದಿ ಅರ್ಥವಾಯ್ತಲ್ಲೋ? ಏನು ಕನ್ನಡದಲ್ಲಿ ಹೇಳು. ಭತ್ತ ಇರುವ ಅಕ್ಕಿ ತಿಕ್ಕಿ ತಿಕ್ಕಿ ತೊಳೆಯಬೇಕು. ಈ ಕಾಳಿಂಗನ ನೆನಪು ಬಂದ್ರೆ ನೀ ಸುಮ್ನೆ ಹೇಳಬೇಕು. ಚದುರಂಗದಾಟ ನಿರಧಾಗಿದೆ ಹರಿಯದ ಶಾಪ. ಯಾರೋ ಮಾಡಿದ ಪಾಪ ನಿನಗಾಗಿದೆ ಕಡು ಶಾಪ. ಹೌದು, ನನ್ನ ಶೀಲ ಎಲ್ಲ ಹಾಳಾಗಿ ಹೋಯ್ತು ದೇವ. ನಾನೀಗ ಹಾವು ಕಚ್ಚಿದ ಮಾವು, ಯಾರು ಮುಟ್ಟದ ಬಡ್ದ ಬಡಕೆ ಅಂತಾಯ್ತು ನನ್ನ ಜೀವನ. ಅಮ್ಮ ಗಂಗಮ್ಮ, ನನಗೆಂತ ಪಾಪಿ ಅಮ್ಮ, ನನಗೆಂತ ಪಾಪಿ. ಯಾವ ವಿಷಮದ ಗಳಿಗೆಯಲ್ಲಿ ನನ್ನ ಗೆತ್ತೆ ಅಮ್ಮ ನೀನು. ಇಂಥ ಚಾಂಡಾಲರ ಕೈಯಲ್ಲಿ ನನ್ನ ಶೀಲ ಹಾಳಾಗಿ ಹೋಗ್ಲಿ ಅಂತ ನನ್ನನ್ನು ಗೆತ್ತೇನಮ್ಮ. ಓ ನನ್ನ ಅಕ್ಕ ತಂಗಿದ್ರೆ, ನೋಡಿದ್ರ ಈ ಗರತೆಯ ಚರಿತ್ರೆಯನ್ನ. ಗಂಡನ ಮಾನಕ್ಕೋಸ್ಕರ, ಗಂಡನ ಮರ್ಯಾದೆ ಉಳಿಸೋದಕ್ಕೋಸ್ಕರ
ಯಾವ ಸುಖವಿಲ್ಲದೆ 10 ವರ್ಷ ಜೀವನ ಮಾಡಿದೆ. ಇಂದು ನಾನು ಇಟ್ಟುಕೊಂಡು ಬಂದ ನನ್ನ ಶೀಲ ಎಲ್ಲ ಹಾಳಾಗಿಕೊಳ್ಳ. ನನ್ನ ಗಂಡ ನನ್ನ ಮೈದುನ ಬಂದು ಕೇಳಿದ್ರೆ ನನಗೇನಂತ ಉತ್ತರಿಸಲಿ ದೇವಾ? ನಾನೇನಂತ ಇನ್ನು ನಡೆದ ವಿಷಯ ಅವರಿಗೆ ಗೊತ್ತಾಗಿದ್ದೆ ಆದ್ರೆ ಆ ಕಾಳಿಂಗನ ಕೊಲೆ ಆಗೋದು ಖಂಡಿತ. ನಾನು ಶೀಲ ಕಳೆದುಕೊಂಡು ನನ್ನ ಗಂಡನಿಗೆ ಮೋಸ ಮಾಡಲಾರೆ. ಇಲ್ಲ, ನಾ ಬದುಕಬಾರ್ದು, ನಾ ಸಾಯ್ಬೇಕು. ಅತ್ತಿಗೆ ಮೈದುನ ಬಾರಪ್ಪ. ಈಗ ಬಂದೇನು? ಇದೇನು ಮೈದುನ, ನಿನ್ನ ಕೊರಳಲ್ಲಿ ಚಿನ್ನದ ಪದಕ? ಅದೊಂದು ದೊಡ್ಡ ಕಥೆ ಅತ್ತಿಗೆ. ಮೊನ್ನೆ ನಡೆದ JCB ಪ್ಲಾಟ್ ದುರಂತದಲ್ಲಿ ಪೊಲೀಸರ ಜೊತೆಗೆ ಸೇರಿಕೊಂಡು ನನ್ನ ಕಲ್ಲಿನ ಕೈಚಲಕದಿಂದ ಸಾವಿರಾರು ಗುಂಡೆಗಳನ್ನು ಹೊಡೆದು ಓಡಿಸಿದ್ದೆ. ಅದರ ಹೆಮ್ಮೆಗಾಗಿ ಜಿಲ್ಲಾ SP ಸಾಹೇಬರು ನನಗೆ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ ಅತ್ತಿಗೆ. ಮೈದುನ, ನಿನ್ನ ಶೌರ್ಯ ಸಾಹಸವನ್ನ ಎಷ್ಟು ಹೊಗಳಿದ್ರು ಸಾಲದಪ್ಪ, ಸಾಲದು. 10 ಜನ ಯಾಕೆ, 10 ಜನ ಶೂರಾದಿ ಶೂರರು ಬಂದರೂ ಕೂಡ ಅವರನ್ನ 10 ಸೆಕೆಂಡಿನಲ್ಲಿ ಕಲ್ಲು ಎಸೆದಂತೆ ಎಸೆದು ಹಾಕ್ತೀಯ. ಆದ್ರೆ ಅತ್ತಿಗೆ, ಆದರೆ ಎಂಬ ಅಪಸ್ವರದ ಮಾತೇಕೆ ತಾಯಿ? ನಿನ್ನ ಕಣ್ಣಲ್ಲಿ ನೀರೇಕೆ ತಾಯಿ? ಯಾರಿಂದಾದರೂ ನಿನಗೆ ತೊಂದರೆಯಾಯಿತೆ? ಹೇಳಮ್ಮ. ಹಾಗಿದ್ದರೆ ಈಗಲೇ ಹೋಗಿ ಆ ಅಧಮರನ್ನು ದರ ಎಳೆ ತಂದು ನಿನ್ನ ಪವಿತ್ರ ಪಾದದ ಮೇಲೆ ಕಣ್ಣು ಹಾಕಿಬಿಡ್ತೀನಿ. ಚೇಚಿ, ಹಾಗೇನಿಲ್ಲಪ್ಪ. ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ನನ್ನ ಹೆತ್ತ ತಂದೆಯ ನೆನಪಾಯ್ತಪ್ಪ. ಯಾಕೆಂದ್ರೆ ನನ್ನ ಹೆತ್ತ ತಂದೆಗೆ ನಿನ್ನಂತ ಶೂರ. ಅತ್ತಿಗೆ, ನಿನ್ನ ಉಡಿಯಲ್ಲಿ ಹಗ್ಗ ಬೇಕೆ ತಾಯಿ? ಏನಿಲ್ಲಪ್ಪ, ಮನೆಯಲ್ಲಿ ಕಟ್ಗೆ ಇರಲಿಲ್ಲ, ಅದಕ್ಕೆ ಕಟ್ಗೆ ತರೋಣ ಅಂತ ಹೊರಟಿದ್ದೆ. ಓ ಅತ್ತಿಗೆ, ದಿನನಿತ್ಯ ಕಟ್ಟಿಗೆ ತರುವವು ನಾನು. ನೀವೇಕೆ ಅದರ ಚಿಂತೆ? ಬಿಡಿ, ನೀವು ಒಳಗೆ ನಡಿ, ನಾನು ಹೋಗಿ ಕಟ್ಟಿಗೆ ತರುತ್ತೇನೆ. ಬನ್ನಿ. ಯಾಕಪ್ಪ ಮೈದುನ, ನೀನು ಯಾಕೆ ಇಷ್ಟು? ಅತ್ತಿಗೆ, ಬನ್ನಿ ನೀವು. ಏನಿದು ನಿಮ್ಮ ಕೈಯಲ್ಲಿ ರಕ್ತ? ಇಲ್ಲಿ ಒಡೆದ ಬಳೆಗಳ ಚೂರುಗಳು ಹೇಗೆ ಬಿದ್ದಿವೆ? ಇದೇನಾಶ್ಚರ್ಯ? ಅತ್ತಿಗೆ, ಇಲ್ಲೇನು ನಡೀತೆಂದು ಬೇಗ ಹೇಳು ಅತ್ತಿಗೆ, ಬೇಗ ಹೇಳು. ಏನು ನಡೆದಿಲ್ಲಪ್ಪ, ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೀಯ? ಅತ್ತಿಗೆಮ್ಮ, ಏನು ಅತ್ತಿಗೆ ಮೈದುನವರು ಗುಸುಗುಸು ಮಾತಾಡ್ತಿದ್ರಲ್ಲ, ಏನದು? ಅತ್ತಿಗೆ, ಆ ಹಣ್ಣು ಬಾಯ್ ತೆಗೆ. ಇಂದು ನಾನು PS ಆಗಿದ್ದೇನಮ್ಮ, ಅದಕ್ಕೆ ಇಸ್ಬಿಟ್ಟು ತುಂಬಾ ಖುಷಿ ಅತ್ತಿಗೆ. ತುಂಬಾ ಸಂತೋಷವಾಯ್ತು ಮಗ. ನೀನು ಶೂರನೂ ಹೌದು, ಸುಬೇದಾರನೂ ಹೌದಪ್ಪ. ನಿನ್ನಂತವನ್ನ ಪಡೆದ ನಾವೇ ಭಾಗ್ಯವಂತರಪ್ಪ, ಭಾಗ್ಯವಂತರು. ಅತ್ತಿಗೆಮ್ಮ, ಅದೇಕೋ ದಿನ ಇರೋ ಥರ ಹಿಂದಿಲ್ಲ, ಮುಖ ಯಾಕೆ ಸಪ್ಪಗವಾಗಿದೆ, ಕೂದಲು ಒಂಥರಾನೇ ಬಾಚಿರುವಿರಿ, ನೀನು ಒಂಥರವಾಗಿದೆ, ಅದು ಯಾವ ನಿನ್ನ ಚಿಂತೆಯಮ್ಮ? ಹೌದು ಅತ್ತಿಗೆ, ನಾನು ಬಂದಾಗಿನಿಂದ ನಾನು ಯೋಚಿಸುತ್ತಿರುವೆ. ನಿಮ್ಮ ಮುಖದಲ್ಲಿ ಕಳೆಯಿಲ್ಲ, ಕೈಯಲ್ಲಿ ಬಳೆಯಿಲ್ಲ, ತಲೆಯಲ್ಲಿ ಬಾಚಿದ ಎಳೆಯಿಲ್ಲ. ಅದಾವುದು ನಿಮ್ಮ ಮುಸುಕಿನ ಮಳೆಯಮ್ಮ, ಹೇಳು. ಹೋಗಿದ್ದರೆ ಹೇಳಮ್ಮ, ಅವರನ್ನು ಬರೀ ಮುಷ್ಟಿಯಲ್ಲಿ ಹಿಸುಕಿ ಕೊಲ್ಲು ಹಾಕಿ ಬಿಡುವೆ. ಹೌದು ಅತ್ತಿಗೆ, ಹೌದು, ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೇವೆ.
ಹಾಗೇನಾದರೂ ಯಾರಿಂದಾದರೂ ದುರಂತವಾಗಿದ್ರೆ ಹೇಳಿಬಿಡು. ಈಗಲೇ ಕಥಕಥನೆ ಕುದಿಯುತ್ತಿರುವ ರೋಷಾಗ್ನಿಯಲ್ಲಿ ಅವರನ್ನು ಬೆಸೆದು ಹಾಕಿ ಬಿಡುತ್ತೇವೆ. ಹಾಗಾದ್ರೆ ಸತ್ಯವಾಗ್ಲೂ ನೀವಿಬ್ರು ನನಗೊಂದು ಮಾತನಾಡಿಸ್ಕೊಡ್ತೀರೇನಪ್ಪ? ಅತ್ತಿಗೆ ಅನುಮಾನ ಬೇಕೆ ಅತ್ತಿಗೆ? ಏನು ಈ ಮಾತಿಗೆ ನನ್ನ ಆರಾಧ್ಯ ದೈವ ಮಾರುತಿಯೇ ಸಾಕ್ಷಿ. ಹೆಚ್ಚಾಗಿ ಹೇಳಬೇಕೆಂದರೆ ಮುರುನಾಳ ನನ್ನ ಗುರುವಿನ ಸಾಕ್ಷಿಯಾಗಿ ಅತ್ತಿಗೆ ನಿನಗೆ ಮಾತು ಕೊಡುತ್ತೇನೆ. ನಿಂತ ನೆಲದ ಮೇಲೆ ಬೀಸುವ ಗಾಳಿಯೇ ಮೇಲು, ಉದಯಿಸುವ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತೀವಿ ಅತ್ತಿಗೆ. ಅದಾವುದು ನಿನ್ನ ಸತ್ಯದ ಮಾತು? ಬಿಚ್ಚಿ ಹೇಳುತ್ತಾವಿ, ಹೇಳು. ಹೇಳಮ್ಮ, ಅದೇಕೆ ನಿನ್ನ ಮೌನ? ಹೇಳ್ತೀನಪ್ಪ, ಹೇಳ್ತೀನಿ. ಹೇಳುವ ಸಮಯ ಆದಷ್ಟು ಬೇಗ ಬರುತ್ತೆ. ಏನಿಲ್ಲಪ್ಪ, ಹಾಲು ಕಾಸಿ ನೆಲುವಿನ ಮೇಲೆ ಇಟ್ಟಿದ್ದೆ. ಬೆಕ್ಕು ಕದ್ದು ಹಾಲು ಕುಡಿಯಲು ಹೋಗಿ ಅದನ್ನು ನೋಡಿದ ನಾನು ಅದನ್ನು ಉಷಾ ಅಂತ ಕೊಡಲಿಕ್ಕೆ ಹೋಗಿದ್ದೆ. ಎಡವಿ ಬಿದ್ಬಿಟ್ಟೆ. ಹಾಗಾಗಿ ಕೈಯಲ್ಲಿದ್ದ ಬಳೆಗಳೆಲ್ಲ ಒಡೆದು ಹೋಗಿಬಿಟ್ಟು ಬಪ್ಪ. ಎಂತ ಹುಡುಗಾಟಿಕೆ ತಾಯಿ ನಿನ್ನದು. ಇರ್ಲಿ ನಡೆಯವ್ವ, ನಮ್ಮ ಹೊಟ್ಟೆ ಸ್ಥಿತಿ ಊಟಕ್ಕೆ ಬಡಿಸ್ಬಾರವ್ವ. ನಡಿಯಪ್ಪ. ಕುಡಿದು ಮಜಾ ಮಾಡ್ಬೇಕು, ಅದೇ ಈ ಕುಡುಕನ ಕೆಪಾಸಿಟಿ. ಕುಡಿದು ಮಾತನಾಡಿದ ಜ್ಞಾನದ ಸುಖ ಹಾಲು ಕುಡಿದು ಮಾತಾಡೋದಾಗ ಬರೋದಿಲ್ಲ. ಇದ್ರಾಗ ಮತ್ತೆ ಬರೋ ಕಸು ಐತಿ, ಅದ್ರಾಗ ಶಕ್ತಿ ಬರೋ ತಾಕತ್ತೈತಿ. ನಾನು ಕುಡಿದು ಮಾತಾಡಕತ್ತೀನಿ ಅಂತ ಹೇಳಿ ಈ ರೀತಿ ತಿಳ್ಕೊಬೇಡ್ರಿ. ಆದ್ರೆ ಇದ್ರಾಗಿರೋ ತಾಕತ್ತು ಮತ್ತೆ ಎದರಾಗೂ ಇಲ್ಲ. ನನ್ನ ದೇವಿ ಕಾಣುವಳು, ಶುಭಮಾನವೇ ಅವಳಾಗುತ್ತ ನನ್ನ ಜೀವ ಸೇರಿದಳು. ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಹೀರಿದಳು. ಯಾವನು ದರ್ರೆ ಕುಡ್ದು ನಿಂತೆಲ್ಲ ಸರಿ ಹಿಂದಕ್ಕೆ ಹೊಲಿಸ್ ಗಬ್ಬ ಅಂತ ನಾರಾಕತ್ತಿ ಹೊಲಿಸ್ಯ ಸರಿ ಇದಕ್ಕೆ. ಮೂಗು ಮುಚ್ಚಿಕೊಳ್ಳು ಸುಬ್ಬಿ, ನಾನು ನಾರಾಕತ್ತೀನಿ. ಏ ಯಾಕೆ ಉಗುಳ್ತಿ ಡರ್ ಅಂತ ಉಗುಳ್ತಿ ಹಂದಿಗೆ ಚರ ಗಬ್ಬ ನಾರಾಕತ್ತಿ. ಹೌದು, ನಾನು ಕುಡ್ದೀನಿ. ನಮ್ಮಂತ ಕುಡುಕರಿಂದಲೇ ನಡೆಯಕತ್ತೈತಿ ಈ ಸರ್ಕಾರ. ನಾವು ಮುಂಜಾನಿಂದ ಸಾಲುಗಟ್ಟಿ ನಿಂತು ಸಾರಾಯಿ ಖರೀದ್ಲಿಕ್ಕಂದ್ರ ಈ ಸರ್ಕಾರ ಸಂಬಳ ಮಾಡಿದವ್ರು ಸಂಬಳ ಇಲ್ಲಾರ್ದ ಸುಂಬಳ ಸುರ್ಕೊಂತ ಅಡ್ಡಾಡ್ತಿದ್ರೆ ಈ ಕತ್ತಲ್ದಾಗ. ಸಾಕ್ ಮುಗಿಸಿ ಯಾಕ ಬಿಡೋರು ಹೇಳ್ತಿ? ಹಂದಿಗೆ ಚರ ಗಂಟ ಬಿಡ ಕುಡಿದ್ರು ಗಂಟೆ ಮಲಗಿದ್ರು ಅರಮನೆ ಮಲ್ದಿರ ಅಂತ ಹೇಳ್ತೀರಿ. ನಿಮ್ಮಂತ ಕುಡುಕರು ನಾಚಿಕಿಲ್ಲ ನಿಮ್ಮ ಜಲಮಕ್ಕ. ನಾವು ನಾಚಿಕೆ ಅನ್ನೋದು ನಾಗ ಸಿಂಪಿಗೆ ಮೇಲೆ ಇಟ್ಟಾಗ ಗಟ್ಟಿಯಾಗಿ ಕೆಲಸ ಮಾಡ್ತೇವೆ. ನಾವು ಗಟಾರ ದಂಡಿ ಮೇಲೆ ಎದಕ್ ಮಲಗಿರ್ತೇವೆ? ತಲೆ ಕೆಟ್ಟಿರ್ತೈತೆ ಮಾಡಿ ಎದಕ್ ಮಲಗಿರ್ತೀರಿ? ಈ ಜಗತ್ತಿನ ವಿಚಾರ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಕ್ಕಲ್ಲಿ ಮಾಡ್ಕೊಂಡಿರ್ತೇವೆ. ಓಹೋ, ನೀನು ಪರ್ತ ಕರ್ತೇನೆ ಅರ್ಥ ಇಲ್ಲ ಕನು. ಅವ್ರ ಅಪ್ಪನ ಅಪ್ಪ ಅಂತ ತಿಳ್ಕೊ. ಆದ್ರೆ ನಮ್ಮಷ್ಟು ಗಟ್ಟಿಯಾಗಿ ನಿರ್ಧಾರ ಅವ್ರಿಗೂ ಕೊಡಕ್ಕೆ ಬರಲ್ಲ. ನಾವು ಗಟಾರ ದಂಡಿ ಮೇಲೆ ಮಲಗಬೇಕಾದ್ರೆ ಸಂಡಾಸ್ಗೆ ಹೋಗೋರು, ಸಂತಿಗೆ ಹೋಗೋರು, ಅತ್ತಿ ಸೊಸಿ ಜಗಳ, ತಂದಿ ಮಕ್ಕಳ ಜಗಳ ಎಲ್ಲ ಕೂತ್ ಅಲ್ಲೇ ಹೇಳ್ತಿರ್ತಾರ. ನಾವು ಅಲ್ಲೇ ಮಕ್ಕೊಂಡಲ್ಲೇ ಎಲ್ಲ ಲೆಕ್ಕಪತ್ರ ಬಡ್ಕೊಂಡಿರ್ತೀವಿ. ಅದ್ರಾಗ ಯಾವ್ದಾರ ಒಂದು ಹೇಳು ನೋಡೋಣ. ಮತ್ತೆ ಕೇಳಿಲಿ ಇದಾವ ನಮ್ಮ ಅತ್ತಿ ಒಂದ್ಗ ಕೂತ್ರು ಸೇರಲ್ಲ, ನಿತ್ರು ಸೇರಲ್ಲ, ಗಂಡನ ಜೊತೆ ಮಾತಾಡಿದ್ರು ಸೇರಲ್ಲ, ಒಟ್ಟ ಸೇರೋದಿಲ್ಲ. ಇದ್ಯಾವತ್ತಿ ಕುಂಬಾರ ಕತ್ತಿ ಅಂತಾರೆ. ಇದೇನೋ ಕರೆ, ಆದ್ರೆ ಅತ್ತಿ ಬೈ ಸಸ್ಯರು ಇರ್ಬೇಕಲ್ಲ. ಅವ ಭಾಳ ಅದಾವ. ಯಾವ ಅವ್ರ ಭಾಳ ಅದಾರಿ. ಹೇಳ ಮತ್ತೆ. ಏನ್ ಚಂದ ಹೇಳ್ತಾರ. ಏ ಮುದುಕಿ, ಗಂಡ ಐತಿ ಏಟ ಪ್ರೀತಿಯಿಂದ ಮಾತಾಡ್ಕೋತ ಕುಂದಿರ್ತೇವಿ. ಹೊರಗೆ ಹೋಗಿ ಕುಂದ್ರೆ, ಇಲ್ಲಾಂದ್ರೆ ಚಾರ ಮಾಡ್ಕೊಂಬಾ ಅಂತ ಹೇಳಿ ದಬ್ಬಾಕ್ ನೋಡ್ತಾರ. ಮತ್ತ ಗಂಡ ಹೆಂಡತಿ ಉಣ್ಬೇಕಂತ ಹೇಳಿ ಮಾವಿನಕಾಯಿ ಶೀಕರಣೆ ಮಾಡಿಟ್ಟಿದ್ಯಾ, ಆಗ್ಲೇನೆ ಶಟದು ಕುಂತ್ಯಾ. ನಿನಗೆ ಯಾಕೆ ಬರವಲ್ದ ದುರ್ಗವಣ ಬ್ಯಾನಿ? ಸಾಕು ಮುಗಿಸ.
ಇಲ್ಲಿದ ಹೇಳಿದ ಗಲ್ಲ ಮ್ಯಾಮ್ ಬಡಿಸ್ಕೊಂಡಿ ನಿಂಗೆ ನಿಶ್ಚಯ ಭಾಳ ಆಗೈತಿ ಸರಿ ದಾರಿ ಬಿಡ ನಿಮ್ಮ ಅವನು ನಿಮ್ಮ ಅಪ್ಪನ ದಾರಿ ಬಿಡ ನಿಷೇಧ ಆಗದೆ ಅಂತ ನನಗೆ ಯಾವನಾರ ಮಗ ಇಲ್ಲಿ ತನ ಹೆಂಡ್ತಿಗೆ ಏನ್ರ ಅವು ಅಂತಂದಾನೇನ ಇಲ್ಲ. ಹೇಳ ಅರೆ ಹೇಳ ಬ್ಯಾಡಪ್ಪ ಪುಣ್ಯಾತ್ಮ ಸಾಕು ಸರ್ರ ಬಿಡು ನೀ ಇದಕ್ಕೆ ಇನ್ನ ಫೋನಿನ ಸುದ್ದಿ ಚಲೋ 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 ಅದಾವ ಪುಣ್ಯಾತ್ಮ ಪೋಣಿ ಸುದ್ದಿ ಮೊದಲ ಬೇಡ ನಿನ್ನ ಕೈ ಮುಗಿತೀನಿ ಹೌದಾ ಹಂಗಂದ್ರ ಮತ್ತೆ ಯಾಕೆ ತಡ ಮುತ್ತು ಕೊಡು ಬಾ ಎಲ್ಲಿ? ಇದಕ್ಕ ಅವನ್ಯಾಗ ಹೊಡಿವ ಅಂಬತ್ತ ಹಂಗಂದ ಬಾಟ್ಲಿ ಸೈಡ್ಗಿಡ ನಮ್ಮ ಮಾಮ ಕೊಡಕ ಮಾವ ಹೇಳ್ತೀನಿ ಕೇಳ ಚಿನ್ನ ತಡಿಯಿನ ಸ್ವಲ್ಪ ದಿನ ಇನ್ನು ಮುಂದೆ ಬಂದ ಗೆಳತಿ ಹಾಜರಕ್ಕಿನ ನಾ ಯಾವ್ದಿನ ಮೇಲ ಮೇಲ ಹೊರಗ್ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ನಾ ಯಾವ್ದಿನ ಮೇಲ ಮೇಲ ಹೊರಗ್ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ಮೇಡಮ್ಮರ ಹೇಳ ಯಮನಪ್ಪ ನೀವಿನ್ನ ಹಡ್ದಿಲ್ಲನ್ರಿ ಯಾಕೆ ಡೆಲಿವರಿ ಮಾಡಿಸ್ತಿದ್ದೇನು ಕಾಲಾಗ ಕಾಲುಂಗ್ರಿ ಇಲ್ಲ ಯಪ್ಪ ಯಾಕೆ ಲೇಟ್ ಮಾಡಿರಿ ಇನ್ನು ಗಂಡು ಸಿಕ್ಕಿಲ್ಲಲ್ಲ ಅದಿನಲ್ಲ ಹೇಳ್ತೀನಿ ಕೇಳ ಚಿನ್ನ ತಡಿಯಿನ ಸ್ವಲ್ಪ ದಿನ ಹೇಳ್ತೀನಿ ಕೇಳ ಚಿನ್ನ ತಡಿಯಿನ ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕಿನ ನಾ ಯಾವ್ದಿನ ಮೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ನಾ ಯಾವ್ದಿನ ಮೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ಅರ್ಬಿ ತರ್ತನ ಮಾಡಿ ಹೋದ್ರು ನನ್ನ ವಾರನ ಹುಡುಗಿ ನಿನ್ನ ಮಾಡಿದಂಗ ನಾನು ಪ್ಯಾರನ ನಿನ್ನ ಹೊಡೆಯುತ್ತಿದ್ದೆ ನೋಡಿ ನಿನ್ನ ಗಾಡಿ ಹಾರನ ಗೊತ್ತಾಗಲ್ಲ ಇದು ಒಂದ ಕಾರಣ ನಿನ್ನ ಮಂದಿ ಮಾಡಿ ಹೋದ್ರು ನನ್ನ ವಾರನ ಹುಡುಗಿ ನಿನ್ನ ಮಾಡಿದಂಗ ನಾನು ಪ್ಯಾರನ ನಿನ್ನ ಹೊಡೆಯುತ್ತಿದ್ದೆ ನೋಡಿ ನಿನ್ನ ಗಾಡಿ ಹಾರನ ಗೊತ್ತಾಗಲ್ಲ ಇದು ಒಂದ ಕಾರಣ ನನ್ನ ಊರಾಗ ನರದಲಿಯರ ಹತ್ತಿದರ ನೀನಿಮ ಎಂದು ಕಾರಣ ಯಾವ್ದಿನ ಮೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ನಾ ಯಾವ್ದಿನ ಮೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ಅರ್ಬಿ ತರ್ತನ ನಿನಗಾಗಿ ಜೀವ ಇಟ್ಟಿನಿ ಬಾಳ ಆಸೆ ಪಟ್ಟಿನಿ ನಾ ಕಾಯುತ್ತೀನಿ ಬರಿ ಒಂದ ನಿನ್ನ ಪೋಣಿಗಿ ಏನ ಬೇಟಿ ಬೇಡ ತಂದ ಕೊಡ್ತ ಒಂದ ಮಾತಿಗೆ ಗೆಳತಿ ನಿನಗಾಗಿ ಜೀವ ಇಟ್ಟಿನಿ ಬಾಳ ಆಸೆ ಪಟ್ಟಿನಿ ನಾ ಕಾಯುತ್ತೀನಿ ಬರಿ ಒಂದ ನಿನ್ನ ಪೋಣಿಗಿ ಏನ ಬೇಟಿ ಬೇಡ ತಂದ ಕೊಡ್ತ ಒಂದ ಮಾತಿಗೆ ನನ್ನ ಊರಾಗ ಮೆರದಲಿಯರ ಹತ್ತಿ ಮೆರದೀನಿ ಮಹೇಂದ್ರ ತಾರಕಾರನ ಕಾಂತು ಅಚ್ಚಿಕ ಮಾಂತು ಬಂದೆ ಇಲ್ಲಿ ಬಾಯಿ ಕಾಲನ ಚೈನಾ ಮಾರಿದಿ ಆಲಿಮಟ್ಟಿ ಗಾರ್ಡನ್ಕ ಕರಿಸಿದಿ ಸಿಕ್ಕಂಗ ಸೆಲ್ಫಿ ಹೊಡಿಸಿದಿ ಆರೇ ರೆಡಮುಲ ಕುಡಿಸಿದಿ ಕಾಲನ ಚೈನಾ ಮಾರಿದಿ ಆಲಿಮಟ್ಟಿ ಗಾರ್ಡನ್ಕ ಕರಿಸಿದಿ ಸಿಕ್ಕಂಗ ಸೆಲ್ಫಿ ಹೊಡಿಸಿದಿ ಆರೇ ರೆಡಮುಲ ಕುಡಿಸಿದಿ ಕಾಲನ ಚಪ್ಪಲು ಬದಲಿಸಿದಂಗ ಮಾಡಿದಲ್ಲ ನನ್ನ ಹತ್ತಿ ಹಾದಿಯವನ ಬೆನ್ನ ಬಾರಂಗಡಿ ಓನರ ಗುಡುಕರ ಮನೆದೇರ ಬಾರಂಗಡಿ ಓನರ ಗುಡುಕರ ಮನೆದೇರ
ಗೆಳತಿ ನೀನು ಹಾದ ಮ್ಯಾಗ ಬಾಟ್ಲಿ ನನ್ನ ಲವ್ವರ ಗೆಳತಿ ನೀನು ಹಾದ ಮ್ಯಾಗ ಬಾಟ್ಲಿ ನನ್ನ ಲವ್ವರ ರೊಕ್ಕ ಇಲ್ಲ ಕಿಸದಾಗ ದೇನ ಇರತೀನಿ ನಿಚದಾಗ ರೊಕ್ಕ ಇಲ್ಲ ಕಿಸದಾಗ ದೇನ ಇರತೀನಿ ನಿಚದಾಗ ಕೈಯಾಗ ಕೊಟ್ಟೋದಿ ರಾತ್ರಾಗ ಪ್ರೀತಿ ಮುಚ್ಚಿದಿ ಮಣ್ಣಾಗ ಕುಡಿದ ಗೆಳೆಯರ ಕುಡಕ ಕುಡಕ ಕರಿಯತಾರ ನನಗ ಕುಡಕ ಮಾಡಿದಲ್ಲ ನನಗ ಬಾರಂಗಡಿ ಓಣಾರ ಕುಡಕಾರ ಮಣಿ ದೇವ್ರ ಬಾರಂಗಡಿ ಓಣಾರ ಕುಡಕಾರ ಮಣಿ ದೇವ್ರ ಗೆಳತಿ ನೀನು ಹಾದ ಮ್ಯಾಗ ಬಾಟ್ಲಿ ನನ್ನ ಲವ್ವಾರ ಗೆಳತಿ ನೀನು ಹಾದ ಮ್ಯಾಗ ಬಾಟ್ಲಿ ನನ್ನ ಲವ್ವಾರ ರೊಕ್ಕ ಇಲ್ಲ ಕಿಸದಾಗ ದೇನ ಇರತೀನಿ ನಿಜದಾಗ ರೊಕ್ಕ ಇಲ್ಲ ಕಿಸದಾಗ ದೇನ ಇರತೀನಿ ನಿಜದಾಗ ಕೈಯಾಗ ಕೊಟ್ಟೋದಿ ರಾಯಿಸಿದಾಗ ಪ್ರೀತಿ ಮುಚ್ಚಿದಿ ಮಣ್ಣಾಗ ಕೂಡಿದ ಗೆಳೆಯರ ಕುಡಕ ಕುಡಕ ಅಂತಾರ ನನಗ ಕುಡಕನ ಮಾಡಿ ಹೋದೀಗ ಕುಡಿಯುವುದು ಕುಡ್ತಿ ಸ್ವಲ್ಪ ನೀರು ಜಾಸ್ತಿ ಹಾಕ ಸುಪ್ಪ ಕುಡ್ದ ಸುಮ್ಮ ನಮ್ಮ ಮಲಗುದು ಯಾಕೆ ಎಲ್ಲದನ ನನ್ನ ಹಲ್ಕಟ್ ಲವ್ವರ ಅವನ್ ಸಲುವಾಗಿ ಚಲೋ ಇಟ್ಟು 6 ನಂಬರ್ ಎಲ್ಲದನ ನನ್ನ ಹಲ್ಕಟ್ ಲವ್ವರ ಅವನ್ ಸಲುವಾಗಿ ಚಲೋ ಇಟ್ಟು 5 ನಂಬರ್ ಊರನ ಮಂದಿ ಹೇಗದು ತಿರ್ಗಿನಿ ಇವಳ ಲವ್ವರ ಊರನ ಮಂದಿ ಹೇಗದು ತಿರ್ಗಿನಿ ಇವಳ ಲವ್ವರ ನನ್ನ ಬೆಟ್ಟ ಕಾರ್ತಿಕಿಗೆ ಹತ್ತೇನೋ ಬೆನ್ನ ಎಲ್ಲದನ ನನ್ನ ಹಲ್ಕಟ್ ಲವ್ವರ ಅವನ್ ಸಲುವಾಗಿ ಚಲೋ ಇಟ್ಟು 6 ನಂಬರ್ ಮೇಡಮ್ ಅವ ಅಂತ್ಯ ಬರತ್ತನ್ರಿ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗದ ಹೇಳತ್ತೀನಿ ಕಣ್ಣು ಮುಂದ ಯಾವತ್ತು ಬರಬ್ಯಾಡ್ರಿ ಬಾಳ ಚಂದನ ಬಾಳ್ವೆ ಮಾಡತ್ತೀನಿ ಅಳಗಾಲ ಹಿಡಿಬ್ಯಾಡ್ರಿ ಬಾಳ ಚಂದನ ಬಾಳ್ವೆ ಮಾಡತ್ತೀನಿ ಅಳಗಾಲ ಹಿಡಿಬ್ಯಾಡ್ರಿ ಹಲೋ ಹಲೋ ಹಾಯ್ ಶುರುವಾತ ಬರ್ರಿ ಆದ್ರೂ ತು ಮಬ್ಬೈ ಕುಡಿಬೇಕು ಕೊಡದವ್ರು ಎದಿ ಗಟ್ಟಿರ್ತೈತಿ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಜೋಡಿ ಮಲಗಂಗ ಆಗೈತಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಗಜಮಾ ಮಾಡುವೈತಿ ಏ ಸಂಗೀತ ಎಲ್ಲಿ ಸಿಗತಿ ನಿನ್ನ ಜೋಡಿ ಗಜಮಾ ಮಾಡುವೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಯ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಮಾರಿ ನೋಡಂಗ ಆಗೈತಿ. ಹಲೋ ಏ ಮಾಸ್ತರ್ ನಾ ಕುಡಿಬೇಕ್ರಿ ಕೊಡದವ್ರು ಎದಿ ಗಟ್ಟಿರ್ತೈತಿ ಅವನವನ್ ಹೆಣ್ಣರ ಮುಟ್ಲಿ ಗಂಡರ ಮುಟ್ಲಿ ಹೊಣ್ಣರ ಮುಟ್ಲಿ ಮೊಟ್ಟಿದ್ದನ್ನು ಬಿಡಬಾರ್ದು ಅನ್ನೋದ ಈ ಕುಡುಕನ ಸ್ಪೆಷಾಲಿಟಿ ಯಾಕಪ್ಪ ಮಗನ ಕಾಂತ್ಯ ನನ್ನವಳು ಕೂಡ ಯಾಕೆ ನಿಂತಿಲ್ಲ ಮಗನ ನಾ ಏನೂ ಮಾಡಾಕತ್ತಿಲ್ಲೇಪ ನಾನು ಸೋಮ ನಿತ್ತಿನೋಪ ಆಕಿಗೆ ನಾನು ಟಚ್ ಮಾಡಿಲ್ಲ ಗಿಂಡಿ ಕಣಲ್ ಅನ್ಸಿಲ್ಲ ಟಚ್ ಸತಿಗೆ ಮಾಡಿಲ್ಲಿ ಅಲ್ಲಿ ನಿನ್ನ ಮಾವ ಬರತಾನ ನೋಡತ್ತೆ ಹೇಳಿ ತೋರ್ಸಾಕತ್ತೀನೋ ಯಪ್ಪ ಅಪ್ಪೋ ಏನು ಶಾಣೆ ಅದಿಲ್ಲ ಅಪ್ಪ ನೀನು ಇವತ್ತು ರಾತ್ರಿ ಎಷ್ಟು ನಮಸ್ಕಾರ ಹೇಳಿದ್ರು ಕಮ್ಮಿನ ಅದ ನೋಡ್ ಲೆಕ್ಕ ಹಾಕು. ಹೋಗ್ಲಿ ಬಾ ಈಚ ಕಡೆ ಬಾ ಅಯ್ಯಯ್ಯೋ ನೀನು ಕುಡ್ದು ಬಂದ್ಯಾ ಹೊಲಿಸಿ ಗಬ್ಬನ್ ಆರಾಕತ್ತಿ ಹೊಚ್ಚಿ ಹಳೆ ಹೊಚ್ಚಿ ನಾಯಲ್ಲಿ ಕುಡ್ದಿನ ಅಲ್ಲಿ ಹಂಡ್ರಗಲ್ ಸೂರ್ಯ ಕುಡ್ದ ನೋಡು ಏ, ಸರಿ ಹಿಂದಕ್ಕೆ ಹೊಲಿಸಿ ನಾರಾಕತ್ತಿ ನೀನು ವಾಸನೆ ತಗೊಂಡ್ ನಮಗ ನಾವು ಕುಡಿಬೇಕು ಆ, ಕುಡಿಲಿಲ್ಲ ಅಂದ್ರೆ ನಮಗೆ ಬೆಳತನಕ ಫೋನ್ ಬರ್ತಾವ ಯಾಕಂದ್ರೆ ನಮ್ಮ ಆಕಳವಾಡಿ ಬಸಪ್ಪಣ್ಣ ಹಂಡ್ರಗಲ್ ಸೂರಪ್ಪ ಕೊಡಗಾನೂರು ಸಂಗಪ್ಪ ಆರ್ಯಂಬಡಿ ಮನ್ಯಾಗ ಆರಕ್ಕ ಕದ ತೆಗ್ಸವ್ರಿ ಇವರು ನಾವು ಹಿಂಗಂತೇಳಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಒಂದು ಟರವ ಬರೆದ್ಬಿಟ್ಟು ನಾಳೆ ಸಂಘದಾಗ ಮೀಟಿಂಗ್ ಮಾಡಿ ಕೊಡಾಕ ಸರಿ ಸರಿ ಹೊಲಿಸಿ ಗಬ್ಬನ್ ಆರಾತಿ ಹಿಂದಕ್ಕೆ ನಮ್ಗೆ ತಡ್ಯಾಕಾಗವಲ್ದು ಸರಿ ಸರಿ ನೀನು
ತಡ್ಕೋರ ಹುಡುಗಿ ತಡ್ಕೋಬೇಕು, ಯಾಕ ತಡ್ಕೊಳಿಕ್ ಆಗಂಗಿಲ್ಲ. ಯಾಕನ ಯಾಕಂದ್ರೆ ಕುಡಿದ ನಿಷೇಧಾಗ ಹೆಚ್ಚು ಕಮ್ಮಿ ಆಗಿ ಬಡದಾಡಿ ಪೊಲೀಸರಿಗೆ ಕೆಲಸ ಹಚ್ಚೋರ ನಾವು. ಹೌದು, ಅದ್ರಾಗ ಏನೇನೋ ಬರ್ತಿ, ಸ್ವಲ್ಪ ಓದಿ ಹೇಳಪ್ಪ. ಹಂಗಾರ ಹೇಳ್ತೀನಿ ಕೇಳ ಚಂದಾಗ. ಏನಂತ? ಊರಿಗೊಂದು ಬಾರಿನ ಅಂಗಡಿ ಕಟ್ಟಿಸ್ಕೊಡ್ಬೇಕು, ಹೌದು, ಅದರ ಬಗಲಾಗ ನಮಗೊಂದು ಮನೆ ಕಟ್ಟಿಸ್ಬೇಕು. ಅದ್ರಾಗ ಈಗ ಸಿದ್ದರಾಮಯ್ಯ ಏನು ಗ್ಯಾರಂಟಿ ಸರ್ಕಾರ ಮಾಡ್ಯಾನ, ಆಧಾರ್ ಕಾರ್ಡ್ ಫ್ರೀ ಮಾಡಿ ನಮಗೊಂದು ಕ್ವಾರ್ಟರ್ ಫ್ರೀ ಕೊಡ್ಬೇಕು. ಅದ್ರಾಗ ಏನ್ರ ನಾವು ಹೆಚ್ಚು ಕಡಿಮೆ ಆಗಿ ಸತ್ರ 5 ಲಕ್ಷ ಅಂತೂ ಕಂಪಲ್ಸರಿ ಕೊಡಬೇಕು. ಮತ್ತು ನಾವು ನಿಗರಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣ ಅಂತೂ ಕಡ್ಡಾಯ ಕೊಡಬೇಕು. ಇದ ನಮ್ಮ ಕಂಡೀಷನ್. ಯಪ್ಪ ಪುಣ್ಯಾತ್ಮ, ಇಂಥ ನಿನ್ನ ಕಂಡೀಷನ್ ಸರ್ಕಾರದವ್ರು ಕದ ಮುಚ್ಕೊಂಡು ಹೋಗುದು, ನೀನ್ ಏನ್ ಮಕ್ಕಳು ಸುಡ್ಗಾಡ್ಕ ಹೋಗುದು. ನಿಮ್ ಸೀನ ಮುಗಿತಿಲ್ಲ, ಇನ್ನೂ ಮುಗದಿಲ್ಲ. ಇವನು 4 ಮೆಟ್ಲ ಏರಿನಿ, ನಾ ಸಪ್ತಪದಿನ ತುಳಿದಿಲ್ಲ. ನೆನೆ ಇವ್ ನೋಡಿ ಶಿವಪೂಜೆದ ಕಟ್ಟಿ ಬಿಟ್ಟಂಗ. 3 ಮೆಟ್ಲ ಏರಬೇಕವ. ಬಿಟ್ರ ಬೆಳತನ ಹಾಡ್ತಿರ್ಲಿ ನೀವು ನಿಮ್ಮ ಚಿನ್ನು. ಒಳ್ಳೆ ರೆಣ್ಣು ಗೊತ್ತಾಗೈತಿ ಬಾ ಮಂದಿಗೆ ಏನಂತ ಡ್ಯಾನ್ಸ್ ಮತ್ತೆ ನೋಡಿ. ಸಂತು ಯಬಸು ಬೀರಪ್ಪ, ಓ ಬೀರಪ್ಪ. ಚಂಪರದಾಗ ಬೌಡಿ 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 ಚಂಪರದಾಗ ಬೌಡಿ ಬೌಡಿ ನಿಂದಿರಬೇಕಂತ ಬೌಡಿ ನೀ ಮಾಡಿದ ನಗ ಮೋಡಿ, ನಿಂದಿರಬೇಕಂತ ಬೌಡಿ ನೀ ಮಾಡಿದ ನಗ ಮೋಡಿ. ಬೌಡಿ ನೋಡಿ ಮುಂದ ಮದುವನ ನಿಂತ ಬೆಟ್ಟದ ಹುಡುಗನ ಗಾಡಿ. ಬೌಡಿ ಬೌಡಿ ಚಂಪರದಾಗ ಬೌಡಿ ಬೌಡಿ ಲಚ್ಚವಟ್ಟ ಹೋಗುವಾತ ಗೇರವಟ್ಟ ಬೀಳವಾತ, ಗಾದಿ ಒಳಗಲಿ ಹತ್ತ ನಿನ್ನ ಮ್ಯಾಲ ನನ್ನ ಚಿತ್ತ. ಕೊಡತೀನಿ ಬಾರ ಮೊತ್ತ ತಂದೀನಿ ಮೋಗಿಗೆ ನತ್ತ, ಕೊಡತೀನಿ ಬಾರ ಮೊತ್ತ ತಂದೀನಿ ಮೋಗಿಗೆ ನತ್ತ. ನಡುವಿನಿಯಾಗ ಬಿಟ್ಟ ಹುಡುಗಿ ಮಾಡ ಬ್ಯಾಡ ಗಾತ. ಬೌಡಿ ಬೌಡಿ ಚಂಪರದಾಗ ಬೌಡಿ ಬೌಡಿ ಮಾಸ್ತರ ತಂತಿ ಹರಿದಿತ್ತದು ಸಾವಕಾಶ. ನಾವು ಗಂಡ್ಮಕ್ಳು ಕಳ್ಕೊಂಡ ನೀ ಮೌನ ಪೂರ ಕಳ್ಕೊಂಡಿ. ಎಲ್ಲೈತಿ ನಿನ್ನ ಬೆಳಕಿಂಡಿ? ಯಪ್ಪ ಇನ್ನೂ ತೆಗದಿಲ್ಲ ಇವ್ರ ಮನಿ ಬೆಳಕೊಂಡಿ. ಹಂಗಾಯ್ತು ಹೊಡೆತಲ್ಲ ಹಾಕೊಂಡಿ ಜಲಕ ಮಾಡ್ತೀವಿ ನಿಂದ್ರ ತೊಡೋ ಸುಳೆ ಮಗನ ನೀಚ ಗಜಕರ್ನ ಅದ ನೀವು ನೋಡ್ತು ಸುಳೆ ಮಗ. ಜಲಕ ಮಾಡ್ತೀವಿ, ಬಡಿಲಿ ಎಲ್ಲಿ ಅಂಟಿ ಪಿಸಿ ಬೂಚ. ಜಲಕ ಮಾಡ್ತೀವಿ. ನಾನು ಬಡಿಲೇನ ಭಾಗ್ಯಸಿ ಏ ಗೂಟ ತಗದ್ ತೋರ್ಸ್ರಿ, ಗೋಟ ಅಲ್ಲ ನನ್ನ ಮೊಳಕಾಲ. ತಗದ್ ತೋರ್ಸ್ರಿ. ನೀನು ಹೊಡೆದ್ ಮಾಡಬೇಡ ಒಪ್ಪ, ನಮ್ಮ ಕಾಲು ಕುಂಟ ಕೊಂಟ ಅಲ್ಲ ಮಕ್ಕಳ ಅನ್ನೋದು ಕಚ್ಚಿನ ಕಳೆದ ಹೋಗದ್ರಿ ಸುಳೆ ಮಕ್ಕಳ ಹೋದ ಕಡೆ. ಹಾ ನಿಮ್ಮವನು ಕಳ್ಕೊಂಡು ಬಿಟ್ಟಿ, ಎಲ್ಲಾನು ಬಿಟ್ಬಿಟ್ಟಿ. ಇನ್ನು ಏನೋ ಬಿಟ್ಟಿಲ್ಲ, ಎಲ್ಲ ಹಿಡ್ಕೊಂಡಿನಿ. ಯಪ್ಪ ಏನು ಮಾಡ್ಲಿ, ಇವ್ರು ನಿನ್ನೆಲ್ಲಕ್ ಹಾಕಿ ನಮ್ಮ ಮನೆ ಬೆಳಕಂಡಿ ತೆಗೀತ. ಹೌದೇನಪ್ಪ ಜರ್ಕೊಂಡಿ ಮಾವ ನೀ ಏನ್ ಕೊಡಿಲ್ಲ ಹೆಚ್ಚಿ ಗಟ್ಟಿನ ಮಾಡ್ತೀನಿ. ಅವಾಗ ಬ್ಯಾನೆ ಆತು ನನ್ನ ಕರಿ ಕೊಂಡಿ. ನಿನ್ನೆ ಬೆಳಕೊಂಡೇನು? ಮತ್ತೆ ಯಾಕವ ಇವ್ರು ಹಿಂಗ್ ಹೇಳುವಾಗ ಮರಿ ಯಾಕೆ ಹಿಂಗ್ ಬಿಟ್ಕೊಂಡಿ?
ಹೇಳ ಯಮನಪ್ಪ ಬಾಂಡ್ರ ಅದಿರ್ಲಿ ಹಳೆ ಬಾಂಡ್ರ ಬಾಂಡ್ರಾದಾಗ ಸಿಗ್ತಾಳು ಮಾವ ನಿನ್ನ ಮಗಳ ಲೇ ಮಾವ ಅಂದ್ರ ಹಾಕ್ತೀನಿ ನಿನ್ನ ಛತ್ರಿ ಮುರಿಯಂಗ ಸಾಕು ಸಾಕು ಮತ್ತ ಮಾಮ ಇನ್ನೂ 3 ಪ್ರವೇಶ ಮಾಡ್ಬೇಕು. ಈಗ ಸಾಯಿಸ್ಬಿಡ್ತೀರಿ ಇನ್ನು 3 ಅದಾವು. ಮಗ ಗಜಕರ್ ನಂದು ಕಚ್ಚಿ ಕಳದಲ್ಲ ಇವನು ಅವನು ಬರ್ಲಿ ಅವ ಸುಳೆ ಮಗ ಕಳದವ ಅವ ಅಲ್ಲ ಕಬರಿಗೇಡಿ ನಾ ಕಳದಿದ್ದು. ಅವನು ನಿಷೇಧಾಗ ದಾಲ್ ರೊಟ್ಟಿ ಸಿಎಂ ಕಡೆ ಕಚ್ಚಿ ಹಾಕ್ಸೋನ ಅವ್ನ ಹಾಕೊಳಕ್ ಬರಂಗಿಲ್ಲ ಇವಂಗ ಹಾಕ್ತಾನ ಅವ. ಮತ್ತೆ ಏನ್ ಮಾಡಂದಿಲ್ಲ ಸುಳೆ ಮಗನ ಈಗ ಅಂತದಕ್ಕ ಯಾರು ನಮ್ ಕಾಕ ಉಡಿಸ್ತಿದ್ದ ಅವ ಆ ಪಡ್ಸಿ ಮಗನ ಇಲ್ಲ ಮಾತಾಡ ನನ್ ಜೊತೆ. ಕೌದಿ ಹೊಲೆ ಅವ್ರು ನಿನ್ನ ಅವನಿ ಏನಾರ ಐತ ನಿಂದು ನಂದು ಬ್ಯಾರೆನ ಐತಿ. ಬೇರೆ ಐತಿ ಅದು ಬ್ಯಾರೇನ ಐತ್ರ ಹುರುಪ್ ಬ್ಯಾರೆನ ಐತಿ. ಮನುಷ್ಯರ ಮಗಳರ ಹೌದಲ್ಲ ಹೋಯ್ಕಿ ಏ ನಿನ್ನವನು ನನ್ನ ಮಗಳ ಅದಾಳಕ್ಕೆ ಯಾಕೆ ನಿಂಗೆ ಡೌಟ್ ಐತಿ? ನೀವು ಓಡಿ ಹೋಗಿ ಬಂದಿರಿ ಅಂತ ಆದ್ರ ಮೂಗ್ ಚೇಂಜ್ ಐತಿ. ಇಬ್ಬರ ಜೊತೆ ಹೋಗ್ ಬಂದಿನಿ. ಮೂಗ ನಂದು ಸ್ವಲ್ಪ ದೊಡ್ಡದೈತಿ ನಮ್ಮ ಅವ್ವಂದು ಹೋತೈತಿ ಅಂದ ಅಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿರ್ತಾವ ನಡೀತೈತಿ. ನೋಡ್ರಿ ಜಗದಾಗ ಸೃಷ್ಟಿ ಸ್ವಲ್ಪ ಚೇಂಜ್ ಆಗುವವು ಹಂಗ ಸೇಮ್ ಬರ್ತಾವ. ಮಕ್ಕಳೇನು ಹೋಗ ಅದ್ರೊಳಗ. ನಮ್ಮಪ್ಪ ಅಂದ್ರೆ ಯಾರು ತಿಳ್ಕೊಂಡಿರಿ? ಸುಮ್ ಹೋಗೋಣ ನಡಿ ಈ ಊರಾಗ ರದ್ರೇಗೌಡ ಅದೇನಲ್ಲ ಬಂಟ ಹಣಕಾಸಿನ ಕಂಟ ನಮ್ಮಪ್ಪ. ನನಕಿನ ಮೊದಲು ಅವನ ಹಿಡ್ದ ನೀನ್ ನಾನೇ ಭಾಗ ಆಯ್ತಿಯಲ್ಲ ಅವನು ನಿಮ್ ಬ್ಯೂಟಿ ಭಾರಿ ಐತಿ. ಥ್ಯಾಂಕ್ ಯು ಸೋ ಮಚ್. ದಿನ ಜಳಕ ಮಾಡಿ ಅರ್ಶಿನಂಗ ಏಯ್ ದಿವಸ ಮರ ಟೈಮ್ ಸಿಗಲ್ಲ, ವಾರಕ್ಕೆ ಒಂದೇ ಸಲ ಮಾಡ್ತೀನಿ. ನಾವು ಡವ್ ಸಬಕಾರ ಹಚ್ಚಿ ತೊಳೆದ್ರು ಇನ್ನೂ ಬೆಳಗಾಗೋಲ್ದಿದೆ ಎಮ್ಮಿ ಕರ ಅಲ್ಲಪ್ಪ ಎಲ್ವಿಸ್ ಕ್ರೀಮ್ ಹಚ್ಚಕತ್ತೀನಿ ನಾನು. ಎಲ್ಲ ಕ್ರೀಮ್ ಹಚ್ಚಿದ್ರೆ ಏನ್ರಿ ಏನ ಐತಿ ಬೆಳಗ ಆಗೋವಲ್ದು. ಆಗತ್ತವ ಆಗೋ ಟೈಮಿಗೆ ಇದನ್ನ ತಗೊಂಡ್ ಕೇಸಂದ್ರ ಒಂದು ಅಲ್ಲೇ ಕೂತ್ರಿ ಮ್ಯಾ ಬಂದಿಗಿನಿ ಮತ್ತೆ ಯವ್ವ ಮಗಳಿಗೆ ಹೆಂಗ್ ಮಗಳ ಸಾಕ್ ಹೋಗೋಣ ನಡಿ ಬೇನ ಅಪ್ಪ ಇಲ್ಲೇ ನನ್ನ ಕಚ್ಚಿ ಉದ್ರಿ ಐತ್ ನಡಿಯ ನೀನ್ ಅವ್ನು ನಡಿ ಹಿಡ್ಕೊಲ್ಲ ಮತ್ತೆ ನಿನ್ನ ಕಚ್ಚಿ. ಏ ಹೊನ್ನ ಶೆಟ್ಟಿ, ಅವಳು ಎಷ್ಟು ಚೆಂದ ಕುಣಿದಳಲ್ಲ. ಅವಳ ಕುಣಿತಕ್ಕೆ ತಕ್ಕಂತೆ ಅವಳಿಗೆ ಹಣ ಕೊಟ್ಟು ಕಳಿಸಿಬಿಡು. ಹೋಗ್ಯಾಡ್ರಿ ಗೌಡ್ರಕ್ಕೆ ಗೌಡ್ರ ನೀವೆಲ್ಲ ಸೈಲೆಂಟ್ ಆದ್ರೆ ನಾವೆಲ್ಲ ವೈಲೆಂಟ್ ಆಗೋದು ಯಾವಾಗ್ರಿ? ಅದಕ್ಕೆ ನೀವ ಒಂದು ಜಜ್ಮೆಂಟ್ ತಗೊಂಡ್ ಬಿಡ್ರಿ ಅದನ್ನ. ಹೌದು, ಹಾ, ಆ ಕಾಳಿಂಗನೇಕೆ ಮೌನವಾಗಿದ್ದಾನಲ್ಲ, ಅದರ ಅರ್ಥನೇ ನನಗೆ ಆಗ್ತಾ ಇಲ್ಲ. ಏನಿಲ್ಲ ಗೌಡ್ರೆ, ಮುಂದೆ ಏನು ಅನಾಹುತ ಆಗುತ್ತೆ ಎಂದು ಚಿಂತೆ ಮಾಡುತ್ತಿದ್ದೇನೆ. ಯಾಕೆಂದ್ರೆ ಆ ರಾಮಲಿಂಗನ ತಮ್ಮನೊಬ್ಬ ಪ್ರದೀಪ SI ಆಗಿ ನಮ್ಮ ಠಾಣೆಗೆ ಅಧಿಕಾರಿ ವಹಿಸಿಕೊಂಡು ಬಂದಿದ್ದಾನೆ. ಅದಕ್ಕೆ ಮುಂದೇನು ಆಗುತ್ತದಂತ ಚಿಂತೆ ಮಾಡುತ್ತಿದ್ದೇನೆ. ಏನು, ಆ ರಾಮಲಿಂಗನ ತಮ್ಮ ನಮ್ಮ ಸ್ಟೇಷನ್ಗೆ SI ಆಗಿ ಬಂದಿದ್ದಾನ? ಹಾಗಾದರೆ ನಾವು ಮಾಡುತ್ತಿರುವ 2 ನಂಬರ್ ದಂಧಗಳ ಗತಿ ಏನು? ಮುಂದೆ ಇದರ ವಿಚಾರವೇನು? ಅದಕ್ಕೆ ಇರುವುದೇ ಒಂದೇ ದಾರಿ. ಅದೇನಂದು ಬೇಗನೆ ಹೇಳಲೇ, ನೀ ಹೇಳಿದ ಹಾಗೆ ಮಾಡ್ತೀನಿ. ಅವಸರ ಮಾಡಿದ್ರೆ ಅಪಘಾತ ಸಂಭವದ ಗೌಡ್ರಿ, ನಿಧಾನಿಸಿ ಆ ಕೆಲಸ ಮಾಡಿ ಮುಗಿಸೋಣ. ಹೌದು ಗೌಡ್ರೆ, ಗರಿ ಹೇಳುವುದರಲ್ಲಿ ಅರ್ಥವಿದೆ. ಮೊದಲು ನಾವಿಗೆ ಸನ್ಮಾನ ಸತ್ಕಾರ ಇಟ್ಟುಕೊಂಡು ನಿಧಾನವಾಗಿ ಮನೆಗೆ ಕರೆಸಿ ಹಣದಾಸೆ ಹಚ್ಚಿ ಅವನನ್ನು ನಮ್ಮ ಕೈವಶ ಮಾಡಿಕೊಂಡು ಆಮೇಲೆ ನಮ್ಮ ಗುರಿ ಸಾಧಿಸೋಣ. ಏನಂತೀರಾ? ಗುಡ್ ಐಡಿಯಾ. ನೀನು ಹೇಳಿದ ಹಾಗೆ ಅವನಿಗೆ ಮೊದಲು ಹಣದ ಆಸೆ ತೋರಿಸಿ ನಮ್ಮ ಬಲೆಯಲ್ಲಿ ಕೆಡವಿಕೊಂಡು ಆಮೇಲೆ ಆ ಬಲರಾಮನ ಹುಲಿ ಬೇಟೆ ಆಡೋಣ. ಅಂದಾಗ ಈ ಗೌಡನ ಮಾತಿಗೊಂದು ಬೆಲೆ, ನಿನ್ನ ಮಾತಿಗೂ ಒಂದು ಕಲೆ. ಬಲೆ ಹಾಕ್ಲಿ ಕತ್ರಿಗೆ ಬಲಿ
ಈ ಕರಿಯ ಹಾಕ್ಲಿ ಅವನಿಗೆ ಕತ್ರಿ ಬಲೆ, ನಾ ಊದಿ ಆಮೇಲೆ ಬೆಂಕಿ ಎಬ್ಬಿಸುವ ಅದ್ರ ಬಲೆ. ನಡ್ರಿ. ಇದುವೇ ಈ ಒಣ್ಣ ಚಟ್ಟಿ ಚಮತ್ಕಾರದ ಕಲೆ. ರಾಮಲಿಂಗ, ಯಾರದಿರಿ ಮನೆಯಲ್ಲಿ? ಏನ್ ಮಾಡ್ತಾ ಇದ್ದೀರಮ್ಮ? ಬರ್ರಿ ಹೊರಗಡೆ. ಬಾ ಸೋದರ, ಈಗ ಬಂದೀನಿ. ಚಿನ್ನು, ಈಗ ಬಂದ್ಯಾ? ಹೌದಕ್ಕರ, ಈಗ ಬಂದಿವ್ರಿ. ಸವಿತಾಕ್ಕರ ಇಲ್ಲೇನ್ರಿ ಮನಿ ಒಳಗ? ಇಲ್ಲೇ ಇದೀನಿ, ಬಂದಿನಿ. ಈಗ ಬಂದ್ರ? ಹೌದು, ಈಗ ಬಂದಿರಿ. ಅಲ್ಲಮ್ಮ ತಂಗ್ಯಾರ, ಚಿನ್ನು ಬಂದಾಳೆ ಅಂತೇಳಿ ಅಣ್ಣನ ಕೈಯನ್ನು ಚೀಲಾನು ತಗೊಳ್ದು ಮರಿತೀರಲ್ಲಮ್ಮ. ಖುಷಿ ಒಳಗೆಲ್ಲ ಮರ್ತು ಬಿಟ್ಟಾರಿ ಅವರು. ಅಣ್ಣ, ಮಾಮ, ಏನಿದು ಬುತ್ತಿ ರೊಟ್ಟಿ, ಈ ಸಿಹಿ ಸಂಭ್ರಮ? ಅಮ್ಮರು ನಾಲ್ಕರಾಗ ಅದರಲ್ರಿ, 4 ಬುತ್ತಿ ತಗೊಂಬಂದಿವ್ರಿ. ಸೋಬಾನ್ ಹಾಡಾಡಕತ್ತೇನಿಲ್ಲೇ ನೀನು? ಏನು, ನನ್ನ ಅತ್ತಿಗೆ ಈಗ 4 ತಿಂಗಳ ಬಸುರಿಯೇ, ಅಂದರೆ ಒಂದು ಮಗುವಿನ ತಾಯಿಯೇ. ಸಂತೋಷ, ತುಂಬಾ ಸಂತೋಷ. ಅಣ್ಣ ಬಂದೇನಪ್ಪ. ಅಣ್ಣ, ನೀನು ನಮಗೆಲ್ಲ ಸಿಹಿ ಕೊಡು ಅಣ್ಣ. ಎದಕ್ಕಪ್ಪ? ಅಣ್ಣ, ನಮ್ಮ ಅತ್ತಿಗೀಗ 4 ತಿಂಗಳು ಬಸುರಿ ಅಣ್ಣ. ಈ ಬುತ್ತಿ ರೊಟ್ಟಿ ಏನು ಗೊತ್ತಾಗಲ್ಲ ನೋಣ. ಹೌದೇ? ನನ್ನ ಹೆಂಡತಿ ಗರ್ಭವತಿಯೇ? ಶಾಂತ ತಮ್ಮ, ನನ್ನ ಹೆಂಡತಿ ಗರ್ಭವತಿ ಆಗಿತ್ತು, ಅದೇ ಆಗಿತ್ತ ಗೊತ್ತಾತು ತಮ್ಗೊಳ್ರ ನಿಮಗೆ? ಏನು ಅಣ್ಣ ನೀನು? ಈ ಬಯಕೆ ಬುತ್ತಿ, ಈ ಬುತ್ತಿ ರೊಟ್ಟಿ ಗೊತ್ತಾಗೋದಿಲ್ಲ ಅತ್ತಿಗೆಮ್ಮ. ರೀ, ಅದೆಲ್ಲ ಗಂಡ್ಮಕ್ಳಿಗೆ ನೀವು ಗೊತ್ತಾಗೋದಿಲ್ಲ. ಸ್ವಲ್ಪ ಹೇಳಿ ಅಣ್ಣನಿಗೆ. ಗಂಡ್ಮಕ್ಳಿಗೆಲ್ಲ ಗೊತ್ತಾಗೋದಿಲ್ಲ. ಅಮ್ಮರ ನನ್ ಬುತ್ತಿ ಇಳಿಸ್ಕೊಬರ್ರಿ ಅಪ್ಪ, ಕೈಯಾಗ ಒಜ್ಜಿಗೆ ನಾ ಇರುತ್ತೆ, ತೆಳ್ಳಾಗದೀನಿ, ಬರ್ರಿ ಬಡ ಬಡ. ಚೇರ್ ಹಾಕಿಲ್ಲ ಇನ್ನು, ಸೋಬಾನ ಮಾಡಕ. ಮಾಮ, ಮಾಮ, ನಾವೆಲ್ಲ ಸಂತೋಷವಾಗಿ ನಗುತ್ತಾ ನಲಿಯುತ್ತಿದ್ರೆ ನೀವೇಕೆ ಹಿಂಗೆ ಮೌನವಾಗಿ ಸುಮ್ಮನೆ ನಿಂತಿದ್ರಿ? ಏನ್ ಇವ್ರ ಕತಿ? ನೋಡು ಅಳೇಂದ್ರೆ, ಯಾವಾಗ ನೋಡಿದ್ರೆ ಹಿಂಗ ಇರ್ತಾರೆ ಇವ್ರು. ಅಳೇಂದ್ರೆ, ನಾನು ಹೇಳೋತನ ಕೇಳಪ್ಪ ಸ್ವಲ್ಪ. ತಂಗಿ ಶಾಂತ ಬಹಳ ದಿನಕ್ಕೆ ಬಸುರಿಯಾಗಿದ್ದಾಳಲ್ವಾ, ಅದಕ್ಕೆ ಒಬ್ಬರಿಗೊಬ್ಬರು ನಾಚ್ತಾ ಇದ್ದಾರೆ. ಮಾಮ, ಹಿರಿಯರಾದವರು ಹೀಗೆಲ್ಲ ನಾಚಬಾರದು. ತಮ್ಮ, ಇದು ಸುದ್ದಿ ಮೇಲೆ ಸುದ್ದಿ ಹೇಳಿ ಏನು? ಹಲೋ ಹಲೋ ಪ್ರದೀಪ, ಕಂಗ್ರಾಚುಲೇಷನ್. ಹಾ, ನಿನಗೊಂದು ಸಂತೋಷದ ಸುದ್ದಿ. ಅದೇನಂದ್ರ ನಮ್ಮ ಅತ್ತಿಗೆಮ್ಮ ಈಗ 4 ತಿಂಗಳ ಬಸುರಿ. ಹೌದು ಕಣೋ. ಹಾ, ಹಿರಣ್ಣ ಈಗ ತಂದೆ ಆಗ್ತಾ ಇದ್ದಾನೋ. ಹೌದು ಹೌದು. ಬಹಳ ಸಂತೋಷ, ಬೇಗ ಬಂದುಬಿಡು. ಮತ್ತೆ ನಾವಿಬ್ರು ಈಗ ಆ ಮಗುವಿಗೆ ಚಿಕ್ಕಪ್ಪಗಳಾಗ್ತಾ ಇದ್ದೀವಿ. ಹಾ, ಮಾಮನು ಬಂದಿದ್ದಾನ ಕಣೋ, ಬೇಗ ಬಂದುಬಿಡು. ಯಾಕಂದ್ರ ಮುಂದೆ ಸೀಮಂತ ಕಾರಣನು ಮಂಗಲಪ್ಪ ಮಂಟಪದಾಗ ಢಾಮ್ ಡೂಮ್ ಅಂತ ಭರ್ಜರಿಯಾಗಿ ಮಾಡೋನು. ಏನು, ಬೇಗ ಬಂದ್ಬಿಡು. ಹಾ, ಇದೇನು ತಮ್ಮ, ಸುದ್ದಿ ಮೇಲೆ ಸುದ್ದಿ ಹೇಳಕ್ ಹತ್ತಿಲಿ ತಮ್ಗೊಡ್ರೆ. ನಿಮ್ಮ ಮತ್ತಿಗೆ ಬಸೂರಾಗಿದ್ದೇನಂದ್ರೆ ನೀ ಎಷ್ಟೋ ಸಂತೋಷ ಪಡಕ್ ಹತ್ತಿರೋ ತಮ್ಗೊಡ್ರೆ. ನೋಡು ಮಾವಂದ್ರೆ, ಬಹಳ ದಿನಕ್ಕೆ ತಂಗಿ ಬಸುರಿ ಆಗಿರೋದ್ರಿಂದ ಅವರೆಲ್ಲರೂ ಸಂತೋಷ ಪಟ್ಟು ಅವರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನೀನು ಆ ಸಂತೋಷದಲ್ಲಿ ಇರು ಮಾಮ. ಯಾಕೆ, ನಡಿಯಪ್ಪ, ನಾವು ಹೋಗಿ ಎಲ್ಲ ಬುಕ್ ಮಾಡ್ಬಿಡೋಣ. ಏನು ಅಣ್ಣ ನೀನು ಸಂತೋಷವಾಗಿದೆ, ದುಃಖ ಆಗ್ತೈತೇನು? ಹಾ, ಇದು ಅತ್ತಿಗೆ ಕೈ ತುತ್ತು ತಿಂದು ಬೆಳೆದ ದೇಹ, ಅತ್ತಿಗೆ ಕೈ ತುತ್ತು ಹೆತ್ತವನನ್ನು ಮರೆಸುತ್ತದೆ ಎಂದು ಗಾದೆ ಮಾತಿದೆ. ಅದೆಲ್ಲ ಇರ್ಲಿ, ಈಗ ಬೇಗ ಹೋಗಿ ನಾವು
ಕಲ್ಯಾಣ ಮಂಟಪ ಬುಕ್ ಮಾಡಬೇಕು. ಯಾಕಂದ್ರ ಇನ್ನು 4 ತಿಂಗಳಂದ್ರ ಕುಣ್ಕೋತ ಬರ್ತಾವು. ಅವಾಗ ಕಲ್ಯಾಣ ಮಂಟಪದ ತಾರೀಖ್ ಸಿಗ್ಲಿಕ್ಕಂದ್ರೆ ಏನ್ ಮಾಡೋದು? ಹಳೇಂದ್ರೆ ಈ ಖುಷಿ ಒಳಗೆ ಬರೀ ಇದೋ ಹೇಳ್ತೀವೋ, ಅಲ್ಲಿ ಬೇಗ ಹೋಗಿ ಎಲ್ಲ ಬುಕ್ ಮಾಡ್ಕೊಂಬರೋಣ. ಮಾವಂದಿರಿ ಅವ್ರಿಗೆ ತುಂಬಾ ಖುಷಿ ಇದೆ. ಸ್ವಲ್ಪ ತಂಗಿ ಜೊತೆ ನೀವು ಮಾತಾಡಿ ನಾವು ಹೋಗ್ತೀವಿ. ಎಲ್ಲರಿಗೂ ಸುದ್ದಿ ಹೇಳ್ಬೇಕು. ಬರ್ತೀನಿ ಮಾವಂದ್ರೆ. ತಮ್ಗೋಡ್ರೆ ಅತ್ತಿಗೆ ಅಷ್ಟೊಂದು ಅವತರು ಯಾಕಪ್ಪ ಅವಸರ ಯಾಕೆ ಮಾಡ್ತಿರೋ ತಮ್ಗೋಡ್ರೆ? ಹೌದಪ್ಪ, ಹೌದು, ನೀನ್ ಹಂಗೆ ಹೇಳ್ತಿದ್ದಿ. ಕಾರ್ಡ್ ಪ್ರಿಂಟ್ ಮಾಡ್ಬೇಕು, ಸಂತಿ ಮಾಡ್ಬೇಕು, ಮಂದಿ ಮಕ್ಕಳಿಗೆ ಹೇಳಿ ಕಳಿಸ್ಬೇಕು. ಇದೆಲ್ಲ ಕೆಲಸ ಒಮ್ಮೆಲೆ ತಲೆ ಮೇಲೆ ಆಗಿಬಿಡ್ತು ಅಣ್ಣ. ಅವಾಗ ಎಲ್ಲಿ ಮಾಡೋದು? ಈಗಲಿಂದ ಪ್ರಾರಂಭ ಮಾಡ್ಬೇಕು ಕೆಲಸನ. ಹಂಗಾದ್ರೆ ನಿಮ್ಮ ಅತ್ತಿಗೆ ಬಸೂರಾಗಿ ಸುದ್ದಿನ ನಮ್ಮ ಮಂದಿ ಮಕ್ಕಳಿಗೆಲ್ಲ ಹೇಳ್ದೇನಪ್ಪ. ಹೇಳಿ ಕಳಿಸಿದ್ ಬಿಡೋಣ. ಅತ್ತಿಗೆಮ್ಮ ನೀವು ಚಿನ್ನನ ಕರ್ಕೊಂಡು ಊಟ ಮಾಡ್ರಿ. ನಾವು ಒಟ್ಟು ಅಡ್ವಾನ್ಸ್ ಕಲ್ಯಾಣ ಮಂಟಪ ನೋಡಿಕೊಂಡು ಪ್ರದೀಪನೊಂದಿಗೆ ಬೇಗ ಹೋಗಿ ಬರುತ್ತೇವೆ. ಅತ್ತಿಗೆಮ್ಮ ಊಟ ಮಾಡಿರಿ. ಶಾಂತ, ನೀನು ಬಸೂರಿ ಆಗಿದ್ದು ನಿಜನಾ? ಶಾಂತ, ಗಂಡನ ಮಾತನ್ನು ಮೀರಿದವಳು ನೀನಲ್ಲ. ಗಂಡ ಗಂಧ ಪತಿವ್ರದ ಮಾತೇಳು ಉಳಿದಿರುವ ನೀನು. ಶಾಂತ, ಹೇಗೆ ಗಂಡನ ಎದುರಿಗೆ ಮೂಕವಾಗಿ ನಿಂತು ಬಿಟ್ಟೆ ನನ್ನೆದುರು? ಹೇಳು ಶಾಂತ, ನೀನು ಗರ್ಭವತಿಯೇ? ಹೇಳು ಶಾಂತ, ಹೇಳು. ಸ್ವಾಮಿ, ಭೀಕರ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ನಿಮಗೇನಂತ ಉತ್ತರಿಸಲಿ ಸ್ವಾಮಿ? ಕಿಂಚಿತ್ತು ನನ್ನ ಮನಸ್ಸು ಕಲಕಿಲ್ಲ. ಒಂದು ದಿನಾನು ಕಾಮದ ಸುಖವನ್ನ ಬಯಸಿಲ್ಲ. ಆದ್ರೂ ನಾನು ಪತಗೀನಳಾಗಿ ಬಿಟ್ಟಿದ್ದೇನೆ ಸ್ವಾಮಿ, ಪತಗೀನಳಾಗಿದ್ದೇನೆ. ನನ್ನನ್ನು ಕ್ಷಮಿಸಿ. ಅಂದರೆ ನೀನು ಗರ್ಭವತಿ ಆಗಿದ್ದು ನಿಜವೇಳೆ? ಗರತಿ ಗಂಗೋದ್ರಿಂದ ಮಂದಿರದವಳು ನೀನು. ಸೀತೆ ಮಾದೇವ ಶಕ್ತಿ ಹೊಂದಿದವಳು ನೀನು. ಗಂಡನ ಸುಖ ಇಲ್ಲದಿದ್ದರೂ ನೀನು ನನ್ನ ಜೊತೆ ನಗು ನಗುತ್ತ ಜೀವನ ಕಳೆದವಳು ನೀನು. ಅಂದರೆ ನೀನು ಗರ್ಭವತಿಯೇ? ಸ್ವಾಮಿ, ಅರ್ಥವಿಲ್ಲದ ಬದುಕಿಗೆ ನೀವು ತಿಳಿದುಕೊಂಡಾದ್ರೂ ಇನ್ನೇನು ಮಾಡುವಿರಿ ಸ್ವಾಮಿ? ಇನ್ನೇನು ಮಾಡುವಿರಿ? ನಾನು ಯಾವತ್ತು ಮೋಹಿತಳಾಗಿಲ್ಲ. ಯಾವ ಕಾಮದ ಬೆಸುಗೆ ನಾ ಆಸೆ ಪಟ್ಟಿಲ್ಲ. ಆದ್ರೂ ನಾನು ಬಸರಿಯಾಗಿದ್ದು ನಿಜ ಸ್ವಾಮಿ, ನಿಜ. ದಯವಿಟ್ಟು ನನ್ನನ್ನ ಕ್ಷಮಿಸಿ ಬಿಡಿ ಸ್ವಾಮಿ. ಅಯ್ಯೋ ಶಿವ ಶಿವ, ಎಂತ ಸೂಜಿಗದು ಸಂಸಾರ ನನ್ನದಿದು. ಆದರೂ ನೀ ಗರ್ಭವತಿ ಎಂದು ಹೇಳಿದ್ರೆ ಇದರ ಅರ್ಥ ಏನು ಶಾಂತ? ಶಾಂತ, ಈ ಒಣಗಿದ ಬರಭೂಮಿ ನೀರುಗಾಗಿ ಬಾಯಿ ಬಿಟ್ಟಿಲ್ಲ. ನೇಗಿಲೆ ಹೂಡಿ ಗಳೆ
ನಿಂತಿದಂದರೆ ಇದು ಯಾವ ಬೀಜದ ಫಲವು ಹೇಳು ಶಾಂತ? ಸ್ವಾಮಿ, ಅದನ್ನೊಂದು ಸಲ ನೀವು ಕೇಳಿದ್ರೆ ಲೋಕಲಯವಾದಂತೆ ಉರುಳುವ ಕಾಲಚಕ್ರ ಕತ್ತರಿಸಿ ಬಿದ್ದಂತೆ ಭೂಮಿ ಬಿರಿದಂತೆ ಬಿರಿದು ಹೋಗೋದು ನಿಮ್ಮ ಹೃದಯ. ಸ್ವಾಮಿ, ನಿಮಗೆಲ್ಲ ನಾನು ಹೇಳಬೇಕು ಅಂದ್ರೆ ನನಗೊಂದು ದಿನ ಕಾಲ ಅವಕಾಶ ಮಾಡಿಕೊಡಿ ಸ್ವಾಮಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಕಾಲಾವಕಾಶ ಕೇಳಿ ನೀ ಹೇಸಿ ಕೆಲಸ ಮಾಡುವುದಕ್ಕೆ ಮುಚ್ಚಿಕೊಳ್ಳಲುದೊಂದು ಸೂತ್ರಧಾರಿಯೇ ಸರಿ. ಶಾಂತ, ಎಷ್ಟೇ ಸುತ್ತಿ ಬಲಿಸು ಬದುವುದಕ್ಕೆ ಯಾಕೆ ಬೇಕು ಶಾಂತ? ಯಾಕೆ ಬೇಕು? ಆದರೂ ನೀನು ಗರ್ಭವತಿಯೇ ಶಾಂತ. ಅವತ್ತು ನಾನಿನಿಗೆ ಕೇಳಿಕೊಂಡೆ, ಈ ಕಷ್ಟ ಸುಖದ ಗಂಡನನ್ನು ಬಿಟ್ಟು ಮತ್ತೊಬ್ಬ ಗಂಡನನ್ನು ಸುಖವಾಗಿ ಜೀವನ ಸಾಗುತ್ತಂತ ಹೇಳಿದಂತ. ಆದರೆ ನನ್ನ ಮಾತನ್ನು ಕೇಳಲಿಲ್ಲ ಶಾಂತ ನೀನು. ಸ್ವಾಮಿ, ನನ್ನನ್ನ ಕ್ಷಮಿಸಿಬಿಡಿ ಸ್ವಾಮಿ, ನನ್ನನ್ನ ಕ್ಷಮಿಸಿಬಿಡಿ. ನೀವು ತಿಳಿದುಕೊಂಡ ಹಾಗೆ ಮಾನ ಮರ್ಯಾದೆಯನ್ನು ಕಳೆಯುವಂತ ವಂಶದಲ್ಲಿ ಹುಟ್ಟಿಲ್ಲ ಸ್ವಾಮಿ ಈ ಹೆಣ್ಣು. ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ ಸ್ವಾಮಿ, ನನ್ನನ್ನ ಕ್ಷಮಿಸಿ. ಹೀಗಾಗಿ ನಿನ್ನನ್ನು ಈ ತರ ಈಗಲಾದರೂ ಆ ಮೋಸದ ಸತ್ಯವನ್ನು ಹೇಳು ಶಾಂತ. ಈ ಶೀಲಕ್ಕೆ ಕಾರಣರು ಯಾರು ಹೇಳು? ಅವನು ಎಲ್ಲೇ ಇರಲಿ, ಆ ಚಾಂಡಾಲನ ರುಂಡ ಕಡಿದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಹಾಕುತ್ತಿರ ಶಾಂತ. ಬೇಗ ಹೇಳು ಶಾಂತ, ಯಾರವನು ಶೀಲಕ್ಕೆ ಕಾರಣ? ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ. ನನಗೆ ಹೇಳುವುದಕ್ಕೆ ಒಂದೇ ಒಂದು ದಿನ ಕಾಲ ಅವಕಾಶ ಮಾಡಿಕೊಡಿ ಸ್ವಾಮಿ. ಈ ನಿಮ್ಮ ಸತಿಯನ್ನ ಕ್ಷಮಿಸಿಬಿಡಿ ಸ್ವಾಮಿ, ಕ್ಷಮಿಸಿ. ಶಾಂತ, ನೀನು ಮೇಲಿಂದ ಮೇಲೆ ಕಾಲ ಅವಕಾಶ ಕೇಳುತ್ತೀಯಲ್ಲ, ನನಗೆ ಮಾನ ಮರ್ಯಾದೆ ಚಿಂತೆ ಕಾಡುತ್ತಿದೆ ಶಾಂತ, ಚಿಂತೆ ಕಾಡುತ್ತಿದೆ. ನನ್ನ ಪ್ರಾಣವು ಮಾರ ಹೋದ ಕ್ಷಣ ನನ್ನ ರಕ್ತ ಕುದಿಯುತ್ತಿದೆ, ಕೋಪ ಕೆರಳುತ್ತಿದೆ, ದುಃಖ ಉಮ್ಮಳಿಸು ಬರುತ್ತಿದೆ. ಅದು ಅಲ್ಲದೆ ನನ್ನ ತಮ್ಮಂದಿರು ನನ್ನಣ್ಣ ಅಪ್ಪಾಗುತ್ತಾನೆ. ನಾವು ಚಿಕ್ಕಪ್ಪಗಳು ಆಗುತ್ತೆ ಅಂತ ಹೇಳಿ ನನ್ನ ತಮ್ಮ ಎಷ್ಟು ಖುಷಿ ಪಡೆಯುತ್ತಿದ್ದಾರೆ ಶಾಂತ. ದೇವರೇ, ನಾನು ಏನು ಮಾಡಲಿ ದೇವರೇ? ಸ್ವಾಮಿ, ಈ ಸಮಾಜದಲ್ಲಿ ರಾಮಲಿಂಗನ ಹೆಂಡತಿ ಬೇರೊಬ್ಬರಿಗೆ ಬಸುರಿ ಆಗಿದ್ದಾಳೆಂದರೆ ಎಲ್ಲಿ ಹೋಯಿತು ಈ ರಾಮಲಿಂಗನ ಮರ್ಯಾದೆ? ಹೇಗೆ ಮುಖ ಎತ್ತು ತೋರಿಸಲಿ ಈ ಊರಲ್ಲಿ? ಸ್ವಾಮಿ, ಗಾಯದ ಮೇಲೆ ಮತ್ತಷ್ಟು ಬರೆ ಎಳಿಬೇಡಿ ಸ್ವಾಮಿ.
ಈಗಾಗ್ಲೇ ವಿಷದಿಂದ ನಾನು ಬದುಕಿ ಸತ್ತಂತಾಗಿದ್ದೇನೆ. ಮತ್ತಷ್ಟು ನನಗೆ ನೋವು ಕೊಡಬೇಡಿ ಸ್ವಾಮಿ, ನೋವು ಕೊಡಬೇಡಿ. ಶಾಂತ, ಮೊದಲು ನನ್ನಿಂದಲ್ಲ ತಪ್ಪಲ್ಲ, ನಿನ್ನಿಂದ ತಪ್ಪಲ್ಲ ಶಾಂತ, ನನ್ನಿಂದ ತಪ್ಪು. ದನ ಕರುಗಳಿಗೆ ಮೈ ತಿಕ್ಕದಿದ್ದರೆ ಅದು ಮತ್ತೊಂದು ಬೆಂಡೆಗೆ ತಿಕ್ಕಿ ತನ್ನ ತಿಂಡಿಯನ್ನೇ ತೀರಿಸಿಕೊಳ್ಳುತ್ತಿದೆ ಶಾಂತ, ತೀರಿಸುತ್ತದೆ. ಅದರಂತ ಆಗಿದೆ ಈ ಕಥೆಯ ಅರ್ಥ. ಅಣ್ಣ, ಅತ್ತಿಗೆ, ಏನಿದು ನಿಮ್ಮ ಕಣ್ಣೀರು? ನಮ್ಮೆಲ್ಲರಿಗೆ ಖುಷಿಯಾದಾಗ ನೀವೇನು ಯೋಚನೆ ಮಾಡುತ್ತಿರುವಿರಿ? ಏನಿಲ್ಲಪ್ಪ, ಹಾಗೇನಿಲ್ಲ. ಬೇಕಾದ್ರೆ ನಿಮ್ಗೆ ಅತ್ತೇನು ಕೇಳಪ್ಪ. ಏ ತಮ್ಮ, ಇವ್ರಿಗೆ ಏನಾಗಿತ್ತು ಮಾರ? ಮುಂಜಾನೆದ್ದು ಹಿಂಗ ಹಾಳಾಕತ್ತಾರ, ಹಿಂಗ ಟೆನ್ಷನ್ ಆಗದಾರ, ಒಂದೂ ಗೊತ್ತಾಗೋದು ನನಗೆ ಮಾತ್ರ. ಏನಪ್ಪ ನೀನು? ಪಾಪು ಬರ್ತಿದ್ದೆ ಎಂದರೆ ಅತ್ತಿಗೆ ತಾಯಿಯಾಗಿದ್ದಾಳಂದರೆ ನಾವು ಚಿಕ್ಕಪ್ಪವಾಗ್ತೀವಿ. ಅಂಥದ್ರಲ್ಲಿ ನಮ್ಮೆಲ್ಲರಿಗೆ ಖುಷಿಯಾಗಿದೆ, ನಿಮಗೇನಾಗಿದೆ? ನಡೀರಿ. ಏ ತಮ್ಮ, ಈ ಖುಷಿ ಅದು ಏನಾಗೈತೆ ಗೊತ್ತಾಗೋಲ್ದು. ಮೊದಲು ಹೊಟ್ಟೆ ಎಸಕತ್ತೈತಿ. ನಡಿ ಅಣ್ಣ, ಹೊಟ್ಟೆ ಎಸ್ತೈತಿ. ಅಲ್ಲ ಅತ್ತಿಗೆ ಹೇಳ್ಬೇಕಲ್ಲ. ಅತ್ತಿಗಮ್ಮ, ತುಂಬಾ ಹೊಟ್ಟೆ ಎಸವೈತಿ, ಊಟಕ್ಕೆ ಬಡಿಸ್ಬಾರವ್ವ. ಹಾಸಿಗಳ ಲೋಕದಲ್ಲಿ ಕಥೆಗಳು ಬೆರಿತಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬರಿದಂತ ಬದುಕೇ ಒಂದು ಕಾವ್ಯ. ಆಸೆಗಳ ನೋವು ಇಲ್ಲದ ಜೀವನವೇ ಇಲ್ಲ ಗೆಳತಿ, ಕಂಬನಿ ಇಲ್ಲದ ಕಣ್ಗಳಿಲ್ಲ. ಈ ನಾಟಕದಲ್ಲಿ ಹಿನ್ನೆಲೆ ಗಾಯನವನ್ನ ಮಾಡ್ತಕ್ಕಂತಹ ನಮಸ್ಕಾರ ಮಾಡ್ತೀನಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಹಾ, ನಮಸ್ಕಾರ. ಏನು ವಿಷಯ? ತಾವೇನು ನಮ್ಮ ಊರಿಗೆ ಹೊಸತಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀರಂತೆ? ಹೌದು, ನಾನೇ ಬಂದವನು. ತಮ್ಮ ಪರಿಚಯ? ನಾನು ಈ ಊರ ಸಿದ್ದನ ಗೌಡ ಅಂತ, 1300 ಎಕರೆ ಜಮೀನುದಾರ ಹಾಗೂ 4 ಫ್ಯಾಕ್ಟರಿ ಮಾಲೀಕ. ಇವರ ರಕ್ಷಣೆದಾರ ಅಷ್ಟೇ ಅಲ್ಲ, ನಾನು ಇವರು ಅನೇಕ ಬ್ಲ್ಯಾಕ್ ಬಿಸ್ನೆಸ್ಗಳ ವ್ಯವಹಾರಗಳನ್ನು ಪರಿಸರ ಕರಿಯ ಅಂತ. ನಾನಿವರ ಸಮೂಹ ಸಂಸ್ಥೆಗಳ MD. ಅದು ಅಲ್ಲದೆ ಇವರ ಪರಮ ಸ್ನೇಹಿತ ಕಾಳಿಂಗ ಅಂತ, ಕಣ್ಣಿಟ್ಟ ಕೆಲಸವನ್ನು ತಕ್ಷಣದಲ್ಲಿ ಮಾಡಿ ತೋರಿಸುವ ಛಲಗಾರ. ಇವರಿಗೆ ಆಗದಿದ್ದನ್ನು ಆಯ್ಕೆ ಮಾಡಿಸಿ ನಿಮ್ಮಂಥವ್ರೊಂದಿಗೆ ಕೈ ಮಿಲಾಯಿಸಿ ನಮ್ಮ ಗೌಡ್ರ ಕೆಲಸ ಮುನ್ನಡೆಸೋ ಸೊಗಸುಗಾರ. ಓಕೆ, ನೀವು ತುಂಬಾ ಬುದ್ಧಿವಂತರಾಗಿರಿ. ಅಂತದ್ರಾಗ ಬಹುಮಾನ ಸಿಕ್ಕೈತ್ರಿ ಸಾಹೇಬ್ರ ನಮಗೆ. ಹಾಗಂತ ನಿಮ್ಮನ್ನು ಸನ್ಮಾನ ಮಾಡಿ ನಿಮ್ಮನ್ನು ಕೈಯಿಂದ ಕೈ ಮಿಲಾಯಿಸಿ ನಿಮಗೆ ಕೈ ಜೋಡಿಸಬೇಕೆಂದು ಬಂದಿರುವೆ. ಅದೇನೇ ಇದ್ದರು ಸಂಕೋಚ ಇಲ್ಲದಿಂದ ಮಾತಾಡ್ಬಿಟ್ಟು ನಮ್ಮ ಜೊತೆ. ಇದ್ರ ಹಣದ ವ್ಯವಸ್ಥೆ ಏನೈತಲ್ಲ ಅದನ್ನ ನಾ ಮಾಡ್ತೇನ್ರಿ. ಈ ಹಣ, ಈ ಸನ್ಮಾನ, ಹಾರ, ಹಣ ಇವುಗಳನ್ನು ಪಡೆದುಕೊಳ್ಳುವ ಅಭ್ಯಾಸ ನನಗಿಲ್ಲ. ನನಗೆ ಓದಲಿಕ್ಕೆ ಒಂದು ಪುಸ್ತಕ ಕೊಡಿ, ಮಕ್ಕಳೇ ಓದಲಿಕ್ಕೆ ಅದನ್ನೇ ಹೋಗಿ ಗ್ರಂಥಾಲಯಕ್ಕೆ ಮುಟ್ಟಿಸ್ತೀನಿ. ಇದು ಪುಸ್ತಕ ಸನ್ಮಾನ ಅಂದ ಜನರಲ್ಲ ಸರ್, ಇದು ಮಸ್ತಕನೇ ಕೈ ಜಾಡಿಸಿ ಅದೇ ಕೈ ಕೂಡಬೇಕನ್ನುವ ಜನ. ಓಹೋ, ಅರ್ಥವಾಯ್ತು. ಸಾಯಂಕಾಲ ಸ್ಟೇಷನ್ಗೆ ಬನ್ನಿ, ಅಲ್ಲೇ ಮಾತಾಡ್ತೀನಿ.
ನಿಮ್ಮ ಪೊಲೀಸ್ ಸ್ಟೇಷನ್ ಹಿಂದಗಡೆ ನನ್ನ ಕ್ಲಬ್ ಇದೆ, ಅಲ್ಲೇ ಭೇಟಿಯಾಗೋಣ. ನಾವು ಬರೋಣ ಈಗ. ಅಲ್ಲಿ ಬೇಕಾದ ಏರ್ಪಾಡು ಏನೈತಲ್ಲ ಅದನ್ನ ನಾ ಮಾಡಿಸ್ತೇನ್ರಿ. ಬರ್ರಿ ಹಿಂದೆ. ಅಲ್ಲಿಗೆ ನಿಮ್ಮ ಪರಿಚಯ ಭೇಟಿಯಾಗಲಿ. ಭಾಳ ಬಾಯಿ ಮಾಡಬೇಡ್ಲಿ ಕರ್ಜಿಟ್ಟಿ. ಹೋಗೋಣ ಬಾಯಿನ. ನರಮನ್ಸ ಬದುಕೋದು ಈಗಲ್ಲ. ಪಿಸಿ ಈ ಚರಮೂರ್ತಿಗಳು ಅವ್ರೆಷ್ಟೇ ಬಲಿಸಾಲೆಗಳಾಗಿದ್ದರು ನಾವು ಅವ್ರನ್ನ ಕಟ್ಟಿ ಹಾಕ್ತೇವ್ರಿ ಸಾಹೇಬ್ರ. ನೀವೇನು ಚಿಂತೆ ಮಾಡಬೇಡ್ರಿ, ಆರಾಮ್ ಹೋಗಿ ಬರ್ರಿ. ಓಕೆ, ಇವರು ಎಷ್ಟೇ ಹೊರ ಪಡೆದುಕೊಂಡು ಬರಲಿ, ಅವರನ್ನು ಏನು ಮಾಡಬೇಕು ನಾನು ಮಾಡಿ ಮುಗಿಸುತ್ತೀನಿ. ನಾನಿನ್ನು ಬರುತ್ತೇನೆ. ಯಾರು ಇಲ್ಲ, ಬರ್ತಾರೆ. ಬರ್ರಿ ಬಂದಿಂದಾಗ ನಮ್ಮದು ನಾವ ಕಣ್ಕೊಳ್ಳೋಣ. ಕಾಂತೇಶ, ಊರಾಗ ಹೆಣ್ಮಕ್ಳನ್ನ ಚುಡಾಯಿಸೋರು ಬಂದಾರಂತ ಹಿಡಿಯಾಕ ಹೋಗೋಣ ನಡಿ. ಕತ್ತಲ್ದಾಗ ಹೋಗೋಣ ಏನು ಹಗಲತ್ತು ಹೋಗೋಣ? ಕತ್ತಲ್ದಾಗ ಹೋಗೋಣ. ಅಲ್ಲಿ ಹಗಲತ್ತೇನು ಸಿಗ್ತಾರ ಎಲ್ಲಿರ? ಹೌದು, ಹಂಗಂದ್ರಾಗ ನಮ್ಮದು ನಾವ ಕಣ್ಕೊಳ್ಳೋಣ. ಅಕ್ಕಿ ಬರ್ತಾಳೆ, ಬರ್ಲಿ. ಅಮ್ಮಯ್ಯ ಈ ಮೋಸ ಹೋಗದಿರು ಅಮ್ಮಯ್ಯ, ನೀನೆಂದಿಗೂ ನನ್ನೋಳೆ, ನೀನೆಂದಿಗೂ ನನ್ನೋಳೆ. ವಿದೇಶ ನೋಡಬೇಡ ಅಮ್ಮಯ್ಯ, ಈ ಮೋಸ ಹೋಗದಿರು ಅಮ್ಮಯ್ಯ, ಈ ವೇಷ ನೋಡಬೇಡ ಅಮ್ಮಯ್ಯ, ಈ ಮೋಸ ಹೋಗದಿರು ಅಮ್ಮಯ್ಯ, ನೀನೆಂದಿಗೂ ನನ್ನೋಳೆ, ನೀನೆಂದಿಗೂ ನನ್ನೋಳೆ. ಏನ್ ಹಿಡಿಲಿ ನಿಂದ ಮೈಕ್ ಹಿಡಿ. ಮತ್ ಮೈಕ ಹಿಡಿಯಾಕ ಬಂದಿನ್ ತಡ್ಕೋ. ಎಬ್ಬಿಸ್ಲ್ಯಾ ಮೊದಲು ಹುಬ್ಬಸ್, ಆಮೇಲೆ ಏನ್ ಉಬ್ಬಸ್ಬೇಕು? ಅದಷ್ಟು ಉಬ್ಬಸ್ ಏನಂತ ಇಲ್ಲಿಕಂದ್ರೆ ರುಬ್ಬಿಸ್ತೇವೆ ಇಲ್ಲಿ. ಎಣ್ಣ ಮ್ಯಾಲಿಂದ ಮ್ಯಾಲ, ಕೆಳಗಿಂದ ಕೆಳಗ, ಮ್ಯಾಲಿಂದ ಮ್ಯಾಲ, ಕೆಳಗಿಂದ ಕೆಳಗ, ನಡುವಿಂದ ಹೊಸ ಪುಲ್ಲ, ಎಲ್ಲಿ ನೋಡಿದಲ್ಲಿ ಎಳ ಪುಲ್ಲ ಪುಲ್ಲ ಪುಲ್ಲ, ಎಲ್ಲಿ ನೋಡಿದಲ್ಲಿ ಎಳ ಪುಲ್ಲ ಪುಲ್ಲ ಪುಲ್ಲ. ಮ್ಯಾಗಿಂದ ಇಲ್ಲ, ಕೆಳಗಿಂದ ಇಲ್ಲ, ಮ್ಯಾಗಿಂದ ಇಲ್ಲ, ಕೆಳಗಿಂದ ಇಲ್ಲ, ನಡಬಾರ್ದಂತೂ ಮೊದಲೇ ಇಲ್ಲ. ಎಲ್ಲಿ ನೋಡಿದಲ್ಲಿ ಎಳ ಪುಲ್ಲ ಪುಲ್ಲ ಪುಲ್ಲ, ಎಲ್ಲಿ ನೋಡಿದಲ್ಲಿ ಎಳ ಪುಲ್ಲ ಪುಲ್ಲ ಪುಲ್ಲ. ಮ್ಯಾಲಿನ ಚಿಂತಿ ನನಗೈತಂತಿ, ಕೆಳಗಿನ ಚಿಂತಿ ನಿನಗೈತಂತಿ, ನಡುವಿನ ಚಿಂತಿ ಯಾರಿಗೆ ಬಿಡತಿ? ಮ್ಯಾಲಿನ ಚಿಂತಿ ನನಗೈತಂತಿ, ಕೆಳಗಿನ ಚಿಂತಿ ನಿನಗೈತಂತಿ, ನಡುವಿನ ಚಿಂತಿ ಯಾರಿಗೆ ಬಿಡತಿ? ಬಲ್ಲಂಗ ಬಾರ್ಸವ ಬಂದಂಗ ಬಾರ್ಸವ, ಈ ಪೊಲೀಸ್ ಮಾವ ಬಂದಂಗ ಬಾರ್ಸಿ ಬೇಳೆ ಹಂತವ. ಬಲ್ಲಂಗ ಬಾರ್ಸವ ಬಂದಂಗ ಬಾರ್ಸವ, ಈ ಪೊಲೀಸ್ ಮಾವ ಬಲ್ಲಂಗ ಬಾರ್ಸಿ ಬೇಳೆ ತಿನ್ಸವ. ಹಾರಿಸಬ್ಯಾಡ ಹುಬ್ಬ, ತೋರಿಸಬ್ಯಾಡ ದಿಬ್ಬ, ಹಾರಿಸಬ್ಯಾಡ ಹುಬ್ಬ, ತೋರಿಸಬ್ಯಾಡ ದಿಬ್ಬ. ಮನಸ್ಸಿಗೆ ನಂದ ಹಬ್ಬ, ಹುಡುಗಿ ಬೆಳಸಿನ ಕರೆ ಕಪ್ಪ, ನೀ ಸಿಕ್ಕರ ನನಗಪ್ಪ, ಹುಡುಗಿ ಬೆಳಸಿನ ಕರೆ ಕಪ್ಪ, ನೀ ಸಿಕ್ಕರ ನನಗಪ್ಪ, ಹುಡುಗಿ ಬೆಳಸಿನ ಕರೆ ಕಪ್ಪ. ಯಾರಿಗೆ ಯಾರು ಇಲ್ಲ, ಪ್ರೀತಿಸಿದವನು ಇಲ್ಲ, ಯಾರಿಗೆ ಯಾರು ಇಲ್ಲ, ಪ್ರೀತಿಸಿದವನು ಇಲ್ಲ. ಗುಡಿ ಮೇಲೆ ಗೋಪುರದಂಗ, ಎದಿ ಮೇಲೆ ನೀ ಬಂದು ಗುಣದಂಗ, ಭ್ರಮೆಯಾಗುತ್ತೈತ, ನೆನಪಾಗುತ್ತೈತ, ಭ್ರಮೆಯಾಗುತ್ತೈತ, ನೆನಪಾಗುತ್ತೈತ.
ಹಣ್ಣಾಗಿ ನಿನ್ನ ಗಿಡದಾಗ ಮಾವಿನಕಾಯಿ ಕಲ್ಲ ಒಗದ ಕೆಡವಲೇನ ಸಣ್ಣ ನೀರಗಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಕಿಸಬಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಕಿಸಬಾಯಿ ಒಳಗ ಸಿಕ್ಕರ ಒದರಿ ಹುಡುಗಿ ಒಡಪ ಕೇಳಿ ಬೆದರಿ ಕುಂಬರ ಮನೆಯಾಗ ತಿರುಗಿಸದಂಗ ತಿರುಗಸತೇನ ತಿಗರಿ ಬಟ್ಟಲ ಕೊಬರಿ ನೀ ಕೇಳ ಉಗಾದಿ ಉದರಿ ಕಾಟೆವಾಡಿ ಕುದುರಿ ಬಂದಿನೇರಿ ಕಾಟೆವಾಡಿ ಕುದುರಿ ಬಂದಿನೇರಿ ಒಳಗ ಚಿಕ್ಕರ ಒದರಿ ಹುಡುಗಿ ಒಡಪ ಕೇಳಿ ಬೆದರಿ ಕುಂಬರ ಮನೆಯಾಗ ತಿರುಗಿಸದಂಗ ತಿರುಗಸದ ತಿಗರಿ ಬಟ್ಟಲ ಕೊಬರಿ ನೀ ಕೇಳ ಉಗಾದಿ ಉದರಿ ಕಾಟೆವಾಡಿ ಕುದುರಿ ಬಂದಿಯೇರಿ ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಗಲಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಮಾವ ಇದ್ದ ಮಗಲಲ್ಲಿ ಮನಸ್ಸಲ್ಲಂಚೂರಾಸೆ ಹೊಟ್ಟು ಏನ್ ಮಾಡಿ ಶಿವನೇ ಏನ್ ಮಾಡಿ ಶಿವನೇ ಏನ್ ಮಾಡಿ ಗಾದಿ ನಮ್ಮ ಶಾದಿ ಬತ್ತ ಹಿಂಗ ನೋಡಬೇಡ ನೀ ನೋಡ ಸುತ್ತಮುತ್ತಲ ಅಮಾವಾಸ್ಯೆ ಕರಿ ಕತ್ತಲ ಮೆಟ್ಟಿಕೊಂಡು ಪತ್ತಲ ಮೆಟ್ಟಿಕೊಂಡು ತಪ್ಪಲ ಜಿಗದ ಬಾರ ನಮ್ಮ ಹಿತ್ತಲ ಅಮಾವಾಸ್ಯೆ ಕರಿ ಕತ್ತಲ ನೀ ನೋಡ ಸುತ್ತಮುತ್ತಲ. ಏನ್ರಿ ಪೊಲೀಸ್ ಸಾಹೇಬ್ರ ಏನ್ರಿ ಮೇಡಮ್ ಅರ ಏ ಕಾಂತ ಇವನ್ ನಗಾಕತ್ತಾನ ನಡ್ಗಾಕತ್ತಾನೋ ಏ ನಗಾಕತಿ ಏನು ನಡಗಾಗತ್ತಿಲ್ಲ ಏನಿ ಇಲ್ಲೋಲೆ ನನಗೊಂದು ಯಾಕ ನಿನ್ನೆ ಸುಟ್ಟು ಹೆಣ್ಣು ದೇವನ ಗಂಟು ಬಿದ್ದೈತಿ ಶಕ ಆಗೈತ್ರಿ ಎಲ್ಲವನು ಶಕ ಆಗೈತಿ ಹೆಣ್ಣು ಗಂಡು ದೇವ್ ಬಿದ್ದೈತ ನಿನಗ ಹಂಗಾಗಿಲ್ಲದ ಸುಮ್ಕೊಂದ್ರಲೆ ಬೋಚ ನಾನು ನಿನ್ನೆ ನಿಶೆ ಆಗಿ ಸುಡಗಾಡ್ದಾಗ ಮುಕ್ಕೊಂದಿದ್ದೆ ಒಂದು ಹೆಣ ತಗೊಂಡು ಮುಚ್ಚಾಕ್ ಬಂದಿದ್ರ ಅಲ್ಲಿಗೆ ಅವ್ರೇನದಾರ ನೋಡ ನಾನು ನೋಡಿ ಆಕಿನ ಬಿಟ್ಟು ಓಡಿ ಹೋದ್ರು. ನಾನು ನಮ್ಮ ಚಿನ್ನು ಇಲ್ಲದಾಳ ಅಂತ ಹೇಳಿ ಗಣಸರಂಕ್ರ ನಾನು ನಮ್ಮ ಚಿನ್ನು ಇಲ್ಲದಾಳಲ್ಲ ಅಂತ ಹೇಳಿ ತಾಕಿ ಪಡ್ಕೊಂಡು ಮುಕ್ಕೊಂದಿದ್ದೆ. ಅದ್ರಾಗ ಅವ್ನು ನೋಡೋದು ಹಳೆ ಮುದುಕಿ ಹೆಣ. ಅಲ್ಲಿ ನಿನಗೆ ಮುದುಕಿ ಯಾವ್ದು ಹುಡುಗಿ ಯಾವ್ದು ಹೊಸದ ಯಾವ್ದು ಹಳಿದ ಯಾವ್ದು ಅನ್ನೋದು ಗೊತ್ತಾಗಿಲ್ಲ. ನಾ ಎಲ್ಲ ರಗಡ ಕೈ ಆಡ್ಸಿದಿಲ್ಲಿ ಅದ ಹತ್ತೆ ನನಗೆ ನೋಡಿ ಕೈ ಬಂದ್ರೆ ಏನದ ನೀವು ಮಾತಾಡೋದು ಸ್ವಲ್ಪ ನಾಚಿಕೆ ಮಾನ ಬರ್ತಿ ಸಣ್ಣವ್ರು ಕುಂತಿರ್ತಾರ ಅನ್ನೋದು ನೀವು ಬಿಡ್ರಿ ಅಂತ ಅವ್ರನ್ನು ಮೂರು ಬಿಡಿಸ್ತಿರಲ್ಲ ನಿಮ್ಮ ಕಬರಿಗೇಡಿಗಳ ನಮ್ಮ ಮೈಯಾಗಿನ ದೇವ್ ಬಿಡಂಗ ಜಾಡ್ಸಲ ಒಂದ ಒಡೆಗಿಚ್ಚಿಗಿಲಿ ಹೇಳಬೇಡ 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 ಯಾಕ ಚಂದ ಇಲ್ಲೇನು ಕುರ್ಚೆ ಮಾರಾಕಿ ನೀ ತಗಡ ಮಾರವ ನೀನು ಚುನು ಮರಿ ನಿಮ್ಮವ್ವ ಹೆಣ್ಣು ಮರಿ ಬಂದಾಳ ನೋಡರಿ ಕೊಚ್ಚೇರಿ ಹಳೆ ಕೊಚ್ಚೇರಿ ಹಲ್ಲಚ್ಚಿರನ್ರಿ ಯಾಡ ಅಯ್ಯೋ ಎತ್ತೇನು ಯಾಡ ಕಣ ಎಸ್ ಕಣ ಒಂದು ಎರಡು ಮೂರಾಗ್ಯಾವ ಈಗ ಎಸಲ್ಲಿದ್ರಿ ನಾನಾ 4 ಹಲ್ಲ ತೋರಿಸ್ರಿ ಇದು ಬಬಲುಗೌಡ್ರ ತಾರ್ ಹೊಡೆದ ಕಣ ಇದು ಟಗರ್ ಇದು ಏನೇ ಕಬರಿ ಇದು ನವಲ್ಗುಂದದ ಟಗರ್ ಹೊಡೆದ ಟಗರ್ ಓಪನ್ ಟಗರ್ ಇದು ಬದಾಮಿ ಇದು ಇದ್ರ ಕೂಡ ಗೊತ್ತಾಡ್ಬೇಡ ಕೆರೋರ್ದ ಇದು ಕೆರೋರ್ದಾರ ಇಲ್ಲಿ ಖಾನಾಪುರದಾರ ಇಲ್ಲಿ ಜಾರ್ಸಕತ್ತೀನಿ ನನ್ನಾಗಿ ಬಂಗಾರ ಬಣದಾಗಿ ಅಂದು ಬರುಗಿ ಮಗ ಬೆಳಗನ ಬೆರಿಗಿ ಪರಿವಾಳನಿ ನನ್ನ ಜೀವಾಳನಿ ಬೆಳಗಿನ ಇಬ್ಬನಿಗೆ ಬೀಳುವ ನೀರಾಣಿ ಕೆಂಪ ಕೆಂಪ ಜನಸ ಸುರ್ಗಲಾಗಿ ಕುದಸ ಗಟ್ಟಿಗೆ ಕರಸ ಉಕ್ಕು ಮಾಡಿ ನೀವು ನಸ ನನ್ನಾಗಿ ಬಂಗಾರ ಬಲದಾಗಿ ಅಂಜು ಬುರುಗಿ ಆಗ ಬೆಳಗನ ಬೆರೀತಿ
ಕೊಚ್ಚೇರಿ ಹಳೆ ಕೊಚ್ಚೇರಿ ನೀನೋ ಚುನುಮರಿ ನಿಮ್ಮವ್ವ ಎನವರಿ ಬಂದಾಳ ನೋಡರಿ ಕೊಚ್ಚೇರಿ ಹಳೆ ಕೊಚ್ಚೇರಿ ನೀಯಾದ್ರ ರಂಗಾರ ಬಾಳಲ್ಲ ಇಂಬಾರ ನುನ ಚಾವ ಬಾರಿ ನಿನಗಲ್ಲ ಪಿಳ್ಳಿ ಪಿಳ್ಳಿ ನೋಡರಿ ಬಳ್ಳ ಬಳ್ಳ ನಗಟಿ ಹಲ್ಲ ಹಚ್ಚಿದಂಗ ಕಾಣತಿ ಆರಲ್ಲಿ ತಗರಾಗಿದೆ ನನ್ನಾಗಿ ನನ್ನಾಗಿ ಬಂಗಾರ ಬನದಾಗಿ ಅಂಜಾಳ್ ಹೇಗೆ ಅತ್ತಿಗೆ ಏನಮ್ಮ ನೀನು ನಿನ್ನ ಸೀಮಂತ ಕಾರಣಕ್ಕೆ ಜನ ಎಲ್ಲೋ ಅಲ್ಲಿ ಬಂದಿದ್ದಾರೆ ನೀನಿನ್ನೂ ಶೃಂಗಾರವಾಗದೆ ತಡವೇಕೆ ಮಾಡ್ತೀಯಮ್ಮ ದೌಡಿ ರೆಡಿ ಆಗ್ಬೇ ಅತ್ತಿಗೆ ಅತ್ತಿಗೆ ಅಣ್ಣ ಅತ್ತಿಗೆ ನೇಣು ಹಾಕಿಕೊಂಡಿದ್ದಾಳೆ ಇಂಥ ಅನಾಹುತನ ಏಕೆ ಮಾಡಿಕೊಂಡೆ ಅಮ್ಮ ನೀನು ಎಂತ ಕೆಲಸ ಮಾಡಿಕೊಂಡು ಬಿಟ್ಟಿಯಮ್ಮ ನೀನು ನೇಣು ಹಾಕಿಕೊಳ್ಳುವಂತ ಪ್ರಸಂಗವಾದರೂ ಏನು ಬಂದಿತ್ತು ತಾಯಿ ನಿನಗೆ ಅತ್ತಿಗೆ ಹೇಳು ಅತ್ತಿಗೆ ಹೇಳು ಹೇಳು ಈ ನಿನ್ನ ಕಿರಿತಮ್ಮ ಮೈದುನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಸೀಮಂತ ಕಾರಣಕ್ಕೆ ಓಡೋಡಿ ಬಂದಿದ್ದಾನೆ ಅತ್ತಿಗೆ ಓಡೋಡಿ ಬಂದಿದ್ದಾನೆ ಮಾತಾಡು ಅತ್ತಿಗೆ ಮಾತಾಡು ಹೆತ್ತವಳನ್ನು ಮರೆಸುವುದು ನಿನ್ನ ಕೈ ತುತ್ತ ನೆಂತು ಮರೆಯಲಿ ಅತ್ತಿಗೆ ನಾನು ನಿನ್ನ ಸಾವು ಸಂಭವಿಸು ಮುನ್ನ ನಿನಗಾದ ಕಷ್ಟವನ್ನು ನನಗೆ ಹೇಳಬಾರದೆ ನೀನು ಬೇಡಿದರೆ ಹುಲಿ ಹಾಲು ತಂದು ಕೊಡುವ ನಿನ್ನಿಬ್ಬರು ಮೈದನರಿದ್ದರು ನಿನ್ನನ್ನು ಜೀವದಿಂದ ಉಳಿಸಿಕೊಳ್ಳುವುದಾಗಲಿಲ್ಲ ತಾಯಿ ಉಳಿಸಿಕೊಳ್ಳುವುದ ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲಿ ನೂರಾರು ರೌಡಿಗಳನ್ನು ಹಿಡಿದು ಶಬ್ಬಾಸ್ಗಿರಿ ಪಡೆದು ನಿನ್ನ ನೋವನ್ನು ಹೇಳಿದ್ರೆ ತಕ್ಷಣನೇ ಪರಿಹಾರ ಕೊಡ್ತಿದ್ದೆ ಅತ್ತಿಗೆ ಪರಿಹಾರ ಕೊಡ್ತಿದ್ದೆ ನಾನ್ಯಾರು ಅತ್ತಿಗೆ ಅಂತ ಹೇಳಲಿ ಅತ್ತಿಗೆ ಹೇಳು ಅತ್ತಿಗೆ ಹೇಳು ಅತ್ತಿಗೆ ಈಗ ಯಾರಿಗೆ ತಾಯಿ ಎಂದು ಕೂಗಲಿ ಅತ್ತಿಗೆ ಕೂಗಲಿ ಹನಿ ಬರಹಕ್ಕೆ ಮನೆ ಯಾರು ಗೊಂಬೆ ಇಲ್ಲಿ ಎಲ್ಲಾರು ಪ್ರದೀಪ ಬಲರಾಮ ಯಾಕೆ ನಿಮ್ಮ ಅತ್ತಿಗೆ ಮೇ ವ್ಯಾಪಿತ್ತು ಯಾಕೆ ಅಳಾಕತ್ತೀರೋ ತಮ್ಗೋಡ್ರ್ಯ ಯಾಕೆ ಅಳಾಕತ್ತೀರಿ ಅಂದ್ರ ಈ ಮನೆಯ ಕುಲಪುತ್ರ ಹೊರಗೆ ಬಂದಾನೇನಪ್ಪ ಬಂದು ಸತ್ತಿತ್ತಾನೇನೋ ಯಾಕೆ ಅಳಾಕತ್ತೀರಿ ಮತ್ತಿಗೆ ಮೇ ವ್ಯಾಪಿದ್ದ ಕೊಂದು ಹಾಕಿದಲ್ಲಪ್ಪ ನಮ್ಮ ಅತ್ತಿಗೆನ ನೀ ಹಿಂಗ ಕೊಂದು ಹಾಕಿ ಹೋದ್ರ ಅಕ್ಕಿ ಸಾಯಿದ್ರೆ ಏನ್ ಮಾಡ್ತಾಳಪ್ಪ ಸತ್ತಲೇನಪ್ಪ ನಿಮ್ಮ ಅತ್ತಿಗೆ ನಿನಗಾಗಿ ನೀ ಮಾಡಿದ ಈ ಹೇಸಿ ಕೃತ್ಯಕ್ಕಾಗಿ ನಿನ್ನ ಜನ್ಮನಾದ್ರೂ ಹೇಗೆ ಒಪ್ಪಿತೋ ನೀಚ ತಮ್ಮ ಈ ಮಾತು ನನಗಾಗಿಯೇ ತಮ್ಮ ತಮ್ಮ ನಾಚಿಕೆ ಬರದೆ ಮತ್ತೇನು ಮಾಡ್ತೈತೋ ತಮ್ಮ ಈ ನಿರಪರಾಧಿ ಅಣ್ಣನ ಕೊಲೆರಾದಂತ ಅಪರಾಧ ಹೊರಿಸಿದ್ರಿ ಈ ಗರತಿ ಗಂಗವ್ನ ನಾ ಕೊಲೆ ಮಾಡಿದಿನ ಅಂತ ಹೇಳಿ ಇಬ್ಬರು ಒಂದೇ ಮಾತಿನಿಂದ ಹೇಳಿಬಿಟ್ರು ತಮ್ಗೋಡ್ರ್ಯ
ನಿನಗೆ ಅತ್ತಿಗೆ ಬಸುರು ಆಯ್ದ ದಿನ ಅವತ್ತೇ ನನಗೆ ಸಂಶಯ ಬಂದಿತ್ತು. ಬುದ್ಧಿ ರೊಟ್ಟಿ ತಂದಿನ ಅತ್ತಿಗೆಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಏನೇನು ಕೇಳುತ್ತಿದ್ದೆ. ನಿಜ ಆ ಕೆಲಸ ಈಗ ನೀನು ಮಾಡೇ ಬಿಟ್ಟಿಯಲ್ಲೋ. ಹೇಳು ಹೇಳು, ಈಗ ಬಂಗಾರದಂತೆಗೆ ಯಾಕೆ ಕೊಲೆ ಮಾಡಿದೆ? ನೀನೀಗ ಹೇಳದಿದ್ರೆ ನಿನ್ನ ಕುತ್ತಿಗೆ ಸಹಾಯ ಮಾಡ್ಬಿಡ್ತೀನಿ. ಸಾಯಿಸ್ರಪ್ಪ ಸಾಯಿಸ್ರಪ್ಪ, ನನ್ನ ನಿನ್ನ ಬಂಗಾರದಂತ ಹತ್ತಿರ ನರ ಕೊಲೆ ಮಾಡಿದ್ರಪ್ಪ. ಸಗಿನ ಕೊಲೆ ಹಾಕಿ ನೇಣಿಗೆ ಹಾಕಿನೋ ತಮ್ಮ, ನೇಣಿಗೆ ಹಾಕಿನಿ. ತಮ್ಮಗಳ ನಾ ಸಾಯಿಸಿಲ್ಲದ್ರೆ ನೀವು ನನಗೆ ಸುಮ್ಮನೆ ಬಿಡ್ತೀರೇನಪ್ಪ? ಹೇಗಾದ್ರೂ ನನಗೆ ಸಾಯಿ ಹೊಡಲಿಕ್ಕೆ ನಿಂತಿದ್ರು ತಮ್ಮಗೌಡ್ರ. ನೋಡುತ್ತೀರಿ ಈ ಗರತಿ ಗಂಗಾವಣ ನಾನೇ ಸಾಯಿಸಿರೋ ತಮ್ಮಗೌಡ್ರ. ಏನು ಹತಮ, ನಾನೇ ಕೊಂದಿನಿ, ನನ್ನ ಹೊಡೀರಿ ಬಡೀರಿ ಅಂತ ಈ ಪೊಲೀಸ್ಗೆ ನಾಟಕ ಮಾಡ್ತೀಯಾ? ಹೇಳು, ನನ್ನ ಅತ್ತಿಗೆನ ಯಾಕೆ ಕೊಂದೆ ಹಾಕಿರುವೆ? ಹೊಡೀರಪ್ಪ, ಹೊಡೀರಿ. ಈ ಕಾಕಿ ಅರಿವಿ ಧರಿಸಿದ್ರಿ ಪೊಲೀಸ್ ಅಧಿಕಾರಿ. ನಿಮ್ಮ ಈ ಪೊಲೀಸರಿಗೆ ಅಂತ ಕರುಣೆ ಇರೋದಲ್ಲ ತಮ್ಮ, ಅಂತ ಕರುಣೆ ಇರುವುದಿಲ್ಲ. ಪ್ರದೀಪ ಹೊಡಿಪ, ಹೊಡೆದು ನಾನು ಸಾಯಿದ್ರು, ತಮಗೆ ಸಾಯಿದ್ರು. ಮಾಡುವ ಹೇಸಿ ಕೆಲಸ ಮಾಡಿ ಮತ್ತೆ ನಮಗೆ ಬುದ್ಧಿವಾದ ಹೇಳ್ತೀಯಾ? ಹಿರೇ ಅಣ್ಣಂದ್ರ ಮನೆಗೆ ನಮ್ಮ ದೇವ್ರಂತ ತಿಳ್ಕೊಂಡಿದ್ದೀವಿ. ಆದ್ರೆ ನೀನು ಹಿಂಗ ನಂಬಿ ಮೋಸ ಮಾಡ್ತಾನೆ ಅಂತ ನಾವು ತಿಳಿದಿದ್ದಿಲ್ಲ. ಹೇಳು, ನಮ್ಮ ಹತ್ತಿಗೆ ಖುಷಿ ಆಯ್ತು, ಇಡೀ ಊರಿಗೆ ಖುಷಿ ಪಡುತ್ತಿರುವಾಗ ನೀನಂದು ಅದಮನಂತೆ ಮಾತನಾಡುತ್ತಿದ್ದೆ. ಹೇಳು ಹೇಳು. ಹೊಡಿಯಬೇಡ್ರಪ್ಪ, ಹೊಡಿಬೇಡ್ರಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತಿದ್ರು. ನಾಚಿಗೆಟ್ಟವನೇ ಸರಿ ಹಿಂದಕ್ಕೆ. ಯೋಚಿಸಲೇ ಇಲ್ಲ, ನಿನ್ನ ಹೊಲಸು ಕೈಗಳಿಂದ ನಮ್ಮ ಪವಿತ್ರವಾದ ಪಾದ ಮುಟ್ಟಿ ಅಪವಿತ್ರ ಮಾಡ್ತೀಯನೋ ನೀಚ, ದೂರ ಸರಿ ಆಚೆ. ಹೊಡೆಯುವುದಷ್ಟೇ ಏಕೋ, ಇವಳ ಜೊತೆ ನಿನ್ನ ಪ್ರಾಣವನ್ನು ತಗೊಂತೀನಿ. ಸತಿ ಸಾವಿತ್ರಿ ನನ್ನ ಹತ್ತಿಗೆ, ಸಾವಿತ್ರಿ ಅಂತ ನನ್ನ ಹತ್ತಿಗೆ, ಮಹಾಸತಿ ಅಲಸಿ ಅಂತ ನನ್ನ ಹತ್ತಿಗಿನ್ನ ಇನ್ನು ಎಲ್ಲಿ ಹುಡುಕೋಣ ನೀಚ? ಇನ್ನೆಲ್ಲಿ ಹುಡುಕೋನು ನೀಚ? ಇನ್ನೆಲ್ಲಿ ಹುಡುಕೋನು? ಹೊಡಿಬೇಡ ತಮ್ಗೋಡ್ರೆ, ಹೊಡಿಬೇಡ್ರಪ್ಪ. ನಿಮ್ಮ ಅತ್ತಿಗೆ ಬಸೂರಿ ಆಗ್ಯಾಳಂತ ಸುದ್ದಿ ಕೇಳಿ ನನ್ನ ಕಸುನ ಮುರಿದೋಯ್ತು ತಮ್ಗೋಡ್ರೆ, ಕಸುನ ಮುರಿದೋಯ್ತು. ಅದಕ್ಕೆ ನಿಮ್ಮ ಕೈ ಮುರಿದು ತಮ್ಗೋಡ್ರೆ, ಕೈ ಮುರಿದು ಗೀಚುವ ಯೋಚಿಸಲೇ ಇಲ್ಲ. ಬಲರಾಮ, ಪ್ರದೀಪ, ಯಾಕ್ರಪ್ಪ ಎಲ್ಲರೂ ಒಂಥರ ಇದ್ದೀರಿ? ಓ, ಅತ್ತಿಗೆಮ್ಮಗೆ ಡಿಲಿವರಿ ಸಮೀಪ ಇದ್ದಂಗೆ ಅನ್ಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ ಗಾಬರಾಗಿದ್ದೀರಿ ಎಲ್ಲರೂ? ಮಾವ, ಅಳೆ ಅಂದ್ರೆ ಯಾಕೆ ಗಾಬರಾಗಿದ್ದೀರಿ? ಯಾಕೆ ಯಾಕೆ ಎಲ್ಲರೂ ಆತ ಇದ್ದೀರಿ?
ಅಕ್ಕ ಹಾಗೆ ಕುಳಿತಿದ್ದಾಳೆ. ನಿಮ್ಮ ಅಕ್ಕನ್ನ ನಿಮ್ಮ ಮಾವ ಕೊಂದು ಹಾಕ್ಯಾನ. ಏನು ನನ್ನ ತಂಗಿ ಸತ್ತು ಹೋದ? ತಂಗಿ ನಾಸೆ ಮಲ್ಲಿಗೆ ನೀ ಬಾಡದಿರು ನಮ್ಮೂರ ಜ್ಯೋತಿ ನೀ ಆರದಿರು ಬಂಗಾರದಂತ ಬೊಂಬೆ ಮಾಮ ಮಾಮ ನೀನೇ ಕೂತು ನನ್ನ ತಂಗಿಯನ್ನು ಕೊಂದೆಯ ಮಾಮ. ಮಾಮ ನಾನು ನನ್ನ ಮನೆಯಿಂದ ಈ ಮನೆಗೆ ಬಂದಾಗ ಬಾಯಿ ತುಂಬ ಅಣ್ಣ ಅಂತ ಕರೀತಿದ್ದ ನನ್ನ ತಂಗಿಯನ್ನ ಕೊಂದಲು ಹೇಗಾದ್ರೂ ಮನಸ್ಸು ಬಂತು ಮಾಮ, ಕೊಂದಲು ಹೇಗಾದ್ರೂ ಮನಸ್ಸು ಬಂತು. ಅಲ್ಲ ಮಾಮ, ಪ್ರತಿ ಸರಿ ನಾಗರ ಪಂಚಮಿ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ ಅಂತ ಸೀರೆಯನ್ನು ತರ್ತಿದ್ದೆ ಮಾಮ. ಇನ್ನ ಯಾರಿಗೆ ಸೀರೆ ತರ್ಲಿ ಮಾಮ, ಯಾರಿಗೆ ಸೀರೆ ತರ್ಲಿ? ಊರಿಗೆ ಮಾಮ ನನ್ನ ತಂಗಿ ಶಾಂತ ಬಸೀರೆ ಆಗಿದ್ದು ನಿನಗೆ ಇಷ್ಟವಿಲ್ಲದಿದ್ರೆ ಅವಳ ಗರ್ಭಪಾತವನ್ನು ತೆಗಿಸ್ಬೇಕಾಗಿತ್ತು ಮಾಮ. ಹೇಳು ಮಾಮ, ಯಾಕೆ ಹೀಗೆ ಮಾಡಿದೆ ಮಾಮ? ಹೇಳು, ಯಾಕೆ ಹೀಗೆ ಮಾಡಿದೆ? ಅಕ್ಕ ಬಸರಿಯಾದ ನೀನು ತವರಿನ ಸೀರೆಯನ್ನ ಉಟ್ಟು ಸೀಮಂತ ಕಾರ್ಯ ಮಾಡ್ಕೋಬೇಕಾಗಿದ್ದ ನೀನು ಸತ್ತು ಹೋಗ್ಬಿಟ್ಟಲ್ಲಕ್ಕ. ಮಾತಾಡ್ರವ ಮಾತಾಡ್ರಿ. ಗೂಳಿ ಬಿದ್ದಾಗ ಎಲ್ಲರದು ಕಲ್ಲು ಒಗೆತಾರ. ಸವಿತಾ, ನಿನ್ನ ಬಂಗಾರ ಅಂತ ಅತ್ತಿನ ಕೊಂದು ಹಾಕಿದವ ತಪ್ಪಾಗೈತಿ. ಕ್ಷಮಿಸ್ಬಿಡ್ರವ, ನನ್ನನ್ನ ಕ್ಷಮಿಸ್ಬಿಡ್ರಿ. ನಾನು ಆ ಶಾಂತರ ಗೌಡ್ರಿಗೆ ಮೋಸ ಮಾಡಿಬಿಟ್ಟೆ. ಮೋಸ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡ್ರಿ ಗೌಡ್ರೆ, ಕ್ಷಮಿಸಿಬಿಡ್ರಿ. ನಾನು ಇಲ್ಲಿಂದ ನಾನು ಜನ್ಮಕ್ಕೆ ಸ್ವಾರ್ಥವಿಲ್ಲ ಗೌಡ್ರೆ. ಹಲೋ ಪೊಲೀಸ್, ಎಲ್ಲಿದ್ದೀರಾ? ತಕ್ಷಣನೇ ಬನ್ನಿ, ಅರೆಸ್ಟ್ ಮಾಡಿ ಇವನನ್ನು. ಅಯ್ಯೋ ದೇವರೇ, ನನ್ನ ಹೆಂಡತಿಗೆ ಯಾವ ತಪ್ಪು ಮಾಡಲಾರದೆ, ಯಾವ ಅಪರಾಧ ನನಗೆ? ಪ್ರದೀಪ, ನಿನಗೆ ತುತ್ತು ಮಾಡಿ ಕುಡಿಸಿದ ಕೈಗೆ ನೇನು ಬೇಡಿ ತೋರಿಸಿದೀಯಾ ಪ್ರದೀಪ? ಅಯ್ಯೋ ಗೌಡ್ರೆ, ಗೌಡ್ರೆ ಕ್ಷಮಿಸಿಬಿಡು ಗೌಡ್ರೆ. ಗೀಚಿದ ಬ್ರಹ್ಮ ಗೀಚುವ ಅಳಿಯಂದ್ರೆ ಹಾಗೆ ದುಃಖ ಮಾಡಿಕೊಳ್ಳುತ್ತಾ ಕುಳಿತರೆ ನನ್ನ ತಂಗಿ ಬಸೂರೆ ಹತ್ತಿರದ ದಿನಗಳು ಬಂದವೆಂದು ಅವಳನ್ನ ಡಿಲೆವರಿಗೆ ಕರ್ಕೊಂಡು ಹೋಗ್ಬೇಕು ಸೀಮಂತ ಕಾರ್ಯಕ್ರಮಕ್ಕೆ. ತವರ ಮನೆಯ ಉಡುಗೊರೆಯಾಗಿ ಒಂದು ಸೀರೆಯನ್ನು ತಂದಿದ್ದೇನೆ ಅಳಿಯಂದ್ರೆ. ಅದೇ ಅದೇ ಅವಳ ಕೊನೆಯ ಸೀರೆ. ಆ ಸೀರೆಯನ್ನ ಉಳಿಸಿಬಿಡಿ ಅಳಿಯಂದ್ರೆ, ಆ ಸೀರೆಯನ್ನ ಉಳಿಸಿಬಿಡಿ. ನೀನು ಹೊರಟ ಊರಿಗೆ ದಾರಿ ಹೇಳಮ್ಮ, ಆ ಬೀದಿಯಲ್ಲಿ ಕಲ್ಲು ಹೊಳ್ಳಿದ್ದರೆ ಹೇಳಮ್ಮ. ನೀನು ಹೊರಟ ಊರಿಗೆ ದಾರಿ ಹೇಳಮ್ಮ, ಆ ಬೀದಿಯಲ್ಲಿ ಕಲ್ಲು ಮುಳ್ಳಿದ್ದರೆ ತೂಗಮ್ಮ. ನನ್ನ ಹೆತ್ತ ತಾಯಿ
ಮಲ್ಲಿಗೆ ನೀಯಾರದಿರೋ ನಮ್ಮೂರ ಜ್ಯೋತಿ ನಾರಿಗೆ ಅತ್ತಿಗೆಂದು ಕರೆಯಲಿ ನಾನು ಬಂಗಾರದಂತ ಬಂಗಾರಕ್ಕೆ ನನ್ನ ಹಣದ ತಾಯಿ ದೂರ ಆಗುತ್ತಿದ್ದಾಳೆ ಅಳಿಯಂದ್ರೆ ಹೀಗೆ ದುಃಖಿಸುತ್ತಾ ಅಳುತ್ತಾ ಕುಳಿತರೆ ಯಾವುದು ಪೂರ್ಣವಾಗುವುದಿಲ್ಲ. ಆಗಿದ್ದು ಆಯ್ತು, ಆಗಿದ್ದು ಆಯ್ತು ಅಳಿಯಂದ್ರೆ. ಶವ ಸಂಸ್ಕಾರ ಮಾಡೋಣ. ಆದ್ರೆ ಸವಿತಾ ತಂಗಿಗೆ ಸೀರೆಯನ್ನು ಉಡಿಸುವಾಗ ಕೈಯಲ್ಲಿ ಏನೋ ಒಂದು ಚೀಟೆಯನ್ನು ನೋಡಿದ್ದೀನಿ ತಂಗಿ. ಚೀಟೆ ಇದೆ ತಂಗಿ, ತೆಗೆದುಕೊಂಡು ಬಾ ಚೀಟೆಯನ್ನ. ನೋಡಿ, ಈ ವಿಷಯದ ಬಗ್ಗೆ ಆಮೇಲೆ ವಿಚಾರ ಮಾಡೋಣ. ಬನ್ನಿ, ಮೊದಲು ಶವ ಸಂಸ್ಕಾರ ಮಾಡೋಣ. ಸತ್ತಾ, ಮೊದಲು ಆ ಚೀಟಿಯಲ್ಲಿ ಏನಿದೆ ಮೊದಲು ನನಗೆ ಬೇಗ ಓದಿ. ನೋಡಿ, ಅದರಲ್ಲಿ ಏನಿದೆ ಹೇಳು ಸವಿತಕ್ಕ, ನನಗೆ ತಡೆಯಲಾರದ ದುಃಖ ಆಗಿದೆ. ನನ್ನ ಮೇಲೆ ವಿಶ್ವಾಸ ಇಡಿ. ಇದರ ಬಗ್ಗೆ ಆಮೇಲೆ ಎಲ್ಲರೂ ಸೇರಿ ವಿಚಾರ ಮಾಡೋಣ. ಬನ್ನಿ, ಮೊದಲು ಅಕ್ಕನ ಶವ ಸಂಸ್ಕಾರ ಮಾಡೋಣ. ಅಳಿಯಂದ್ರೆ, ಈ ನನ್ನ ತಂಗಿಯ ಮೇಲೆ ನಿಮಗೆ ವಿಶ್ವಾಸವಿರಲಿ. ಮೊದಲು ತಂಗಿಯ ಶವ ಸಂಸ್ಕಾರ ಮಾಡೋಣ. ಮರಳಿ ಬಾರದು